ತಗೊಂಡು ಅಪ್ಪ ನೀನು ನಮ್ಮ ಸನ್ನಿಧಿಯಲ್ಲಿ ಬಾ. ಈ ಆರಾಧನೆಯಲ್ಲಿ ಯಜ್ಞವೇದಿ ಕಟ್ಟಿ ಆರಾಧನೆ ಮಾಡಿದ ಅಬ್ರಾಮನನ್ನು ಆಶೀರ್ವಾದ ಮಾಡಿದ ನಿನ್ನ ಕರುಣೆ, ನಿನ್ನ ದಯೆ ನಮಗೂ ದೊರೆಯಲಿ ಎಂಬುದಾಗಿ ನಾವು ಎಲ್ಲರೂ ಶಿರವಾಗಿ ಸಾಧ್ಯವಾಗಿದ್ರೆ ಮೊಣಕಾಲಾಕಿ ನಾವೊಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ಸರ್ವಶಕ್ತನು ಮಹಾಪರಿಶುದ್ಧನಾಗಿರುವ ದೇವರೇ, ನಿನಗೆ ವಂದನೆ ಸಲ್ಲಿಸ್ತೇವೆ. ಕರ್ತನೆ, ಅತೀ ಕನಿಕರವು ದಯವುಳ್ಳ ದೇವರು, ತಂದೆಯು ಮುದ್ದು ಮಗನನ್ನು ಒತ್ತುಕೊಳ್ಳುವಂತೆ ನಮ್ಮನ್ನು ಒತ್ತು ನಡೆಸುವ ದೇವರು ನೀನಾಗಿದ್ದಕ್ಕಾಗಿ ಕೃತಜ್ಞತಾ ಸ್ತುತಿ ಮಾಡ್ತೇವೆ. ಕರ್ತನೆ, ಈ ದಿನದ ಆರಾಧನೆಯನ್ನು ನಿನ್ನ ಕರಗಳು ಒಪ್ಪಿಸಿಕೊಡ್ತೇವೆ. ವಾಕ್ಯ ಸಂದೇಶವನ್ನು, ಸಾಕ್ಷಿ ಭಾಗಗಳನ್ನು, ಕಾಣಿಕೆ ಭಾಗಲಿನ ಕರಗಳು ಒಪ್ಪಿಸಿಕೊಡ್ತೇವೆ. ಪರಿಶುದ್ಧಾತ್ಮನಾದ ದೇವರೇ, ನಮ್ಮ ಸಂಗಡ ಬಾ. ನಾವು ನಿಮ್ಮನ್ನು ಆರಾಧಿಸುವಂತೆಯೂ ಘನಪಡಿಸುವಂತೆಯೂ ನಿನ್ನಿಂದ ಶುಭ ಹೊಂದಿಕೊಳ್ಳುವಂತೆಯೂ ಬಂದಿರುವ ಸೋಲಿನಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ, ಸಂಕಟದಲ್ಲಿ, ಬೇಸರದಲ್ಲಿ ಬಂದಂತ ನಿನ್ನ ಮಕ್ಕಳೆಲ್ಲರೂ ಕರ್ತನೆ ಈ ಆರಾಧನೆಯಲ್ಲಿ ಭಾಗವಹಿಸುವಾಗ ಬಿಡುಗಡೆಯಾಗಲಿ, ಸಮಾಧಾನವಾಗಲಿ, ಸೌಖ್ಯವಾಗಲಿ. ನಿನ್ನ ಕೃಪೆ ಹೊಂದಿದವರಾಗಿ, ದೇವರು ಪ್ರೀತಿಸುವ ದೇವರೆಂಬುದಾಗಿ ಕರುಣೆ ಹೊಂದಿದವರಾಗಿ ನಿನ್ನ ಪ್ರೀತಿಯಲ್ಲಿ ಹಿಂದಿರುಗಿ ಹೋಗ್ಲಿಕ್ಕೆ ಆಗುವಂತೆ ಪ್ರತಿಯೊಬ್ಬರನ್ನು ಕರ್ತನೆ ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ಪರ್ಯಂತ ನಿನ್ನ ಆತ್ಮನು ಒಬ್ಬೊಬ್ಬರನ್ನು ಸ್ಪರ್ಶಿಸಲಿ. ಯೇಸು ಕ್ರಿಸ್ತನ ಪ್ರೀತಿ ಸ್ಪರ್ಶಿಸಲಿ, ಯೇಸು ಕ್ರಿಸ್ತನ ಸ್ವಸ್ಥತೆ ಸ್ಪರ್ಶಿಸಲಿ, ಯೇಸು ಕ್ರಿಸ್ತನ ಕರುಣೆ ಸ್ಪರ್ಶಿಸಲಿ. ನಿನ್ನ ಕಲ್ವಾರಿ ಕೃಷಿ ರಕ್ತವು ಎಲ್ಲ ಪಾಪಗಳನ್ನು ಕ್ಷಮಿಸಿ, ನೀನು ಮನಮರುಗಿ ಕರುಣೆ ತೋರಿಸಿ ನಿನ್ನ ಜನರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಆಶ್ರಯಿಸಿಕೊಂಡು ಬಂದವರನ್ನು, ನಿನ್ನ ಸಾನ್ನಿಧ್ಯಕ್ಕೆ ಬಂದ ಮಕ್ಕಳಿಗೆ ಕೃಪೆ ತೋರಿಸಿ ಆಶೀರ್ವಾದ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಸತ್ಯದ ಆತ್ಮನು ನಮ್ಮ ಸಂಗಡ ಬರುವುದಕ್ಕಾಗಿ ಸ್ತೋತ್ರ. ನಿನ್ನ ನೀತಿಯ ಆತ್ಮನು ನಮಗೆ ನೀತಿಯನ್ನು ಹೇಳಿಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರ್ತನೆಯ ಕರುಣೆಯುಳ್ಳ ಆತ್ಮನು, ನಿನ್ನ ಪ್ರೀತಿ, ನಿನ್ನ ಕರುಣೆ ಎಷ್ಟು ಅದರ ಆಳ, ಉದ್ದ, ಅಗಲ ನಮಗೆ ತೋರ್ಪಡಿಸಿ ವಾಕ್ಯದಲ್ಲಿಯೂ ಆರಾಧನೆಯಲ್ಲಿ ಸಾಕ್ಷಿಗಳಲ್ಲಿ ನಿನ್ನ ಮಹಿಮೆಯನ್ನು ನಮಗೆ ತಿಳಿಯಪಡಿಸಿ ಮಹಿಮೆ ಹೊಂದಿದವರಾಗಿ ಹಿಂದಿರುಗಿ ಹೋಗ್ಲಿಕ್ಕಾಗುವಂತೆ ನಿನ್ನ ಮಕ್ಕಳು, ನಿನ್ನ ಪ್ರಜೆಗಳು, ನಿನ್ನ ಸೇವಕರು, ನಿನ್ನ ದಾಸರು ನಿನ್ನ ಕರ್ತನ ಆಯಲ್ಪಟ್ಟ ಕರ್ತನ ಜನರಾಗಿರೋ ನಾವೆಲ್ಲರನ್ನು ಆಶೀರ್ವಾದ ಮಾಡು. ಬರ್ಲಿಕ್ಕಿರುವ ಜನರ ಅಡೆತಡೆಗಳು ನೀಗಲಿ. ಆರಾಧನೆಗೂ ವಾಕ್ಯ ಭಾಗದಲ್ಲಿ ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಚೆಲ್ಲಿಸಲಿ. ಹಾಗೆ ಮಾಡುವುದಕ್ಕಾಗಿ, ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೆ ಪರಲೋಕ ತಂದೆಯೇ, ಆಮೆನ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇದುವರೆಗೂ ನಡೆಸುತ್ತಾ ಬಂದ, ಕಾದು ಕಾಪಾಡುತ್ತಾ ಬಂದ ಆತನ ಪ್ರೀತಿಗಾಗಿ, ಆತನ ಕರುಣೆಗಾಗಿ, ಆತನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಒಂದು ಸಮಯದಲ್ಲಿ ಜೀವಂತ ದಿನವೆಲ್ಲ, ಬದುಕಿರುವ ಕ್ಷಣವೆಲ್ಲ ನಾವು ದೇವರನ್ನೇ ಆರಾಧಿಸೋಣ, ದೇವರನ್ನೇ ಮಹಿಮೆ ಪಡಿಸೋಣ. ಈ ಒಂದು ಸಮಯದಲ್ಲಿ ದೇವರಿಗೆ ಆರಾಧನೆಗೆ ಎಂದು ಹಾಡನ್ನು ಹೇಳಿ ದೇವರನ್ನು ಮಹಿಮೆ ಪಡಿಸೋಣ. ಆರಾಧನೆ ನಿನಗೆ, ಆರಾಧನೆ ನಿನಗೆ, ನನ್ನ ಆತ್ಮ ಪ್ರಾಣದಿಂದ ಆರಾಧನೆ ನಿನಗೆ, ಆರಾಧನೆ ನಿನಗೆ, ಜೀವಂತ್ಯದಿ ನಾವೆಲ್ಲ ಆರಾಧನೆ ನಿನಗೆ, ಆರಾಧನೆ ನಿನಗೆ, ಜೀವಾತ್ಮದಿ ನಾವೆಲ್ಲ ಆರಾಧನೆ
ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿನಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸಿರುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸಿರುವೆ, ನಿನಗೆ ಆರಾಧನೆ. ಎಲ್ಲರೂ ಕೈಗಳನ್ನು ದೇವರನ್ನು ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿನಗೆ ಆರಾಧನೆ. ನನ್ನ ಜೊತೆಗಾರನೇ, ನನ್ನ ಸಂಗಾತಿಯೇ, ನಿನಗೆ ಆರಾಧನೆ. ನನ್ನ ಕರ್ತನೇ, ನನ್ನ ಪರಿಹಾರಿಯೇ, ನಿನಗೆ ಆರಾಧನೆ. ನನ್ನ
ಸನ್ನಿಧಾನದಲ್ಲಿ ಕರ್ತನೇ ಆರಾಧನೆಯನ್ನು ಸ್ವೀಕರಿಸಿ ನಮ್ಮ ಕಷ್ಟಗಳಿಂದ, ನಮ್ಮ ಕಣ್ಣೀರಿಂದ, ನಮ್ಮ ದುಃಖದಿಂದ, ನಮ್ಮ ವೇದನೆಯಿಂದ ಅಪ್ಪ ಬಿಡಿಸಿದ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ. ಹೌದು ಪ್ರಭೇಶ್ವೇ, ಎಷ್ಟೋ ಸಮಸ್ಯೆಗಳಲ್ಲಿ ಕರ್ತನೆ ಅಪ್ಪ, ಹೋಗುವ ದಾರಿಗಳಲ್ಲಿ ಕರ್ತನೆ ಎಲ್ಲ ಯಾವ ಆಪತ್ತುಗಳು ಬರದಂತೆ ಕರ್ತನೆ ರಕ್ಷಿಸಿ ಕಾಪಾಡಿ ನಡೆಸುತ್ತಾ ಬಂದ ನಿಮ್ಮ ಪ್ರೀತಿಗಾಗಿ ಸ್ತೋತ್ರಪ್ಪ, ನಿಮ್ಮ ಕರುಣೆಗಾಗಿ ಸ್ತೋತ್ರಪ್ಪ ಪ್ರಭೇಶ್ವೇ. ನೀನು ಮಾಡಿದ ಸಕಲ ಉಪಕಾರಗಳನ್ನು ನೆನೆಸಿ ಪ್ರಾರ್ಥಿಸಿ ಧ್ಯಾನಿಸಿ ಬೇಡಿ ಕೇಳಿಕೊಳ್ಳುತ್ತಿದ್ದೇನೆ ಜೀವಳಪ್ಪ ಲೋಕದಲ್ಲಿರುವ ತಂದೆ. ಕರ್ತನೆ, ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೆ, ನಿಮ್ಮನ್ನು ಘನಪಡಿಸ್ತೇವೆ ಕರ್ತನೆ. ಯಶ್ ಕರ್ತನೆ, ಹಾಡುಗಾರನು ಹೇಳ್ತಾನೆ, ದೇವರೇ ನನ್ನ ಜೀವಿತವನ್ನು ಉಜ್ಜೀವನಗೊಳಿಸು, ನನ್ನ ದಾರಿಯನ್ನು ಸ್ಥಿರಪಡಿಸು ಎಂಬುದಾಗಿ. ಕರ್ತನಾದ ದೇವರೇ, ನೀನೇ ನಮ್ಮ ದುರ್ಗವು, ನೀವೇ ನನ್ನ ಕೋಟೆಯು ಕರ್ತನೆ, ನೀನೇ ನಮ್ಮ ಗುರಾಣಿ ಎಂಬುದಾಗಿ ನಿಮಗೆ ಆರಾಧಿಸ್ತೇವೆ ಕರ್ತನೆ. ಹಲ್ಲೆಲೂಯ 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 ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಆರಾಧಿಸುವೆ. ಹಲ್ಲೆಲೂಯ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಆರಾಧಿಸುವೆ. ದೇವ ಪಿತನೇ ನಾನು ಆರಾಧಿಸುವೆ. ಹೇಳೋಣ, ದೇವರಿಗೆ ಕರಗಳ ಮೇಲೆ ಎತ್ತಿ ಪರಲೋಕದ ದೇವರನ್ನು ನೋಡುತ್ತಾ, ಓ ಆತ್ಮ ಸ್ವರೂಪನು ಸತ್ಯವಂತನಾದ ದೇವರನ್ನು ಆತ್ಮದಿಂದ ನಾವು ಆ ಕಾಲದ ತೆರೆದ ಕಣ್ಣುಗಳೊಟ್ಟಿಗೆ ಹೃದಯ ಬಿಚ್ಚಿ, ಹೌದು ಸ್ವಾಮಿ ದೇವಕುಮಾರನೇ ನಾವು ಆರಾಧಿಸ್ತೇವೆ ಎಂಬುದಾಗಿ ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ ಸಯ. ನಿನ್ನನ್ನು ಬಿಟ್ಟು ಹೇಳೋಣ ಬಾಯ್ತೆ, ಸ್ವಾಮಿ ನೀನಲ್ಲದೆ ನನಗೊಬ್ಬ ದೇವರು, ನೀನಲ್ಲದೆ ನನಗೊಬ್ಬ ರಕ್ಷಕನು, ನೀನಲ್ಲದೆ ನನ್ನನ್ನು ಕಾಯುವವರು ಯಾರಿಲ್ಲ ಸ್ವಾಮಿ. ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಕರ್ತನೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು. ಕೂಗೇಳು, ನಿನ್ನ ತಂದೆಗೆ ಕೂಗೇಳು, ನಿನ್ನ ಮುಂದೆ ನಿಂತಿರುವ ಯೇಸುವನ್ನು ನೋಡಿ, ಗಾಯವುಳ್ಳ ಕರಗಳನ್ನು ನೋಡಿ, ಓ ಹೃದಯದ ಭಾರದಿಂದ ನಿನ್ನನ್ನು ಪ್ರೀತಿಸುವ ಕರ್ತನನ್ನು ನೋಡಿ. ಹೋಗಿರುವ ಮನುಷ್ಯ ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವ ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ, ನನ್ನ ಜೀವಿತವ ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ. ಜೀವವಾಕ್ಯವಾರನ್ನ ಬಾಯಿಯ ಕರ್ತನೆ, ಓ ನಿನ್ನ ಜೀವ ವಾಕ್ಯವನ್ನು ಓ ನನಗೆ ಕೊಟ್ಟು ನನ್ನನ್ನು ಜೀವಿಸ ಮಾಡಿ, ಓ ಕರ್ತನ ಮುಂದೆ ಕೂಗಿ ಹೇಳೋಣ, ಹೌದು ಸ್ವಾಮಿ ಜೀವ ವಾಕ್ಯವನ್ನು ಜನರಿಗೆ ಕೊಟ್ಟು ನಿನ್ನ ಆತ್ಮನಿಂದ ನಾನು ಉಜ್ಜೀವನ ಮಾಡಿ ಎಂಬುದಾಗಿ. ಓ ಹೃದಯ ಬಿಚ್ಚಿದವನ ಅಪ್ಪ ನನಗೆ ಸಹಾಯ ಮಾಡಿ ಎಂಬುದಾಗಿ.
ದೇವರೇ, ನನ್ನ ಸಾಲವೆಲ್ಲ ಹೊತ್ತುಕೊಂಡು ತೀರಿಸುವ ದೇವರೇ, ನೀವು ಸಾಲ ಕೊಡುವರಾಗಿರುವುದಾಗಿ ವಾಗ್ದಾನ ಮಾಡಿದ ದೇವರ ಮುಂದೆ ಬಾಯಿ ತೆರೆದು ಕರ್ತಗೆ ಹೇಳು, ಹೌದು ಸ್ವಾಮಿ. ದೇವರನ್ನು ನೋಡುತ್ತ ಓ ವಜ್ರ ಸಿಂಹಾಸನದ ಮುಂದೆ ತನ್ನ ತಂದೆಯ ಬಲಗಡೆಯಲ್ಲಿ ಕೂತು ಓ ಪ್ರಜ್ವಲಿಸುವ ಬೆಳಕಿನಿಂದಲೂ ಪ್ರಜ್ವಲಿಸುವ ಕಣ್ಣುಗಳಿಂದಲೂ ನನ್ನನ್ನು ನಿಮ್ಮನ್ನು ನೋಡುವ ಕರ್ತನಿಗೆ ನಿನಗೆ ಮಹಿಮೆ ಎಂಬುದಾಗಿ ನಿನಗೆ ಘನತೆ ಎಂಬುದಾಗಿ ಹೇಳೋಣ. ಪರಲೋಕ ರಾಜನು ನೀನೇ ಅಪ್ಪ, ಪರಿಶುದ್ಧ ದೇವರು ನೀನೇ ಅಪ್ಪ, ಪರಲೋಕ ರಾಜಸಯ ನೀನೇ ಅಪ್ಪ, ಪರಿಶುದ್ಧ ದೇವರು
ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಆದಿಯಂತ್ಯವಾಗಿರುವ ದೇವರು, ಓ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು ಕರ್ತನೆ. ಓ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ದೀಪಾರತಿ ಹಿಡಿದು ಕರ್ತನೆ, ಮಹಿಮೆಯೊಟ್ಟಿಗೂ ಪ್ರಜ್ವಲಿಸುವ ಬೆಳಕಿನೊಟ್ಟಿಗೂ ಕೋಟ್ಯಾನು ಕೋಟಿ ದೇವದೂತರೊಟ್ಟಿಗೂ ಕರ್ತನೆ ಆರಾಧನೆ ಹೊಂದುವಂತ ಕರ್ತನಾದ ದೇವರೇ, ನಿನಗೆ ನಾವು ವಂದನೆ ಸಲ್ಲಿಸ್ತೇವೆ ಕರ್ತನೆ. ಆದಿ ಅಂತ್ಯವಾಗಿರುವ ದೇವರು, ಮೊದಲನೇವನು ಕೊನೆಯವನಾಗಿರುವ ದೇವರು, ಯಾರು ಕರ್ತನೆ ಮುಚ್ಚದಂತೆ ಬಾಗಿಲನ್ನು ತೆರೆಯುವ ದೇವರು. ಓ ನೀನೊಬ್ಬನು ನಮಗಾಗಿ ತೆರೆಯಲ್ಪಟ್ಟ ದೇವರು, ಓ ಸಮಾಧಿಯಿಂದ ಹೊರಗೆ ಎದ್ದು ಬಂದ ದೇವರು, ನಮ್ಮನ್ನು ಜೀವಿಸುವವರಾಗಿ ಓ ಕರ್ತನೆ ಪಾಪದ ಪಾಲಿಗೆ ಸಾಯಿಸಿ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಿದ ಸರ್ವಶಕ್ತನಾದ ದೇವರನ್ನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ. ಅಯ್ಯ, ಒಬ್ಬೊಬ್ಬರನ್ನು ಮುಟ್ಟಬೇಕಾಗಿ ನಿನಗೆ ವಂದನೆ. ಓ ಆರಾಧನೆ ಸ್ವೀಕರಿಸಿ ಕರ್ತನೆ, ಒಬ್ಬೊಬ್ಬರನ್ನು ಸ್ಪರ್ಶಿಸಬೇಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ರೋಗದ ಮಂಚ ಯೇಸು ನಾಮದಲ್ಲಿ ಬಿಟ್ಟು ತೊಲಗಲಿ ಎಂಬುದಾಗಿ ನಿನಗೆ ವಂದನೆ. ಓ ಸಾಲವು ಯೇಸು ನಾಮದಲ್ಲಿ ಬಿಟ್ಟು ತೊಲಗಲಿ ಎಂಬುದಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಓ ಕುಗ್ಗಿ ಹೋದ ಮನಸ್ಸು, ಜಜ್ಜಿ ಹೋದ ಮನಸ್ಸು ಕರ್ತನೆ, ಕುಗ್ಗಿಸಲ್ಪಟ್ಟ ಪ್ರತಿ ಒಬ್ಬರು ಯೇಸು ನಾಮದಲ್ಲಿ ಉಜ್ಜೀವನವಾಗಲಿ ಎಂಬುದಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಆದಿಯು ಅಂತ್ಯವಾಗಿದ್ದು ಕರ್ತನೆ, ಮೊದಲನವನು ಕೊನೆಯವನಾಗಿದ್ದು ಕರ್ತನೆ. ಅಪ್ಪ, ಸಭೆಯನ್ನು, ಸಭಾ ಮಕ್ಕಳಾದ ನಮ್ಮನ್ನು, ದೇವ ಸೇವಕರನ್ನು ಆತ್ಮನಿಂದಲೂ ಶಕ್ತಿಯಿಂದಲೂ ಕೃಪಾ ವರಗಳಿಂದಲೂ ತುಂಬಿಸಿ ನಜರೇತಿನ ಯೇಸು ನಾಮದಲ್ಲಿ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಆರಾಧನೆ ಮಾಡಿದ ಮಕ್ಕಳನ್ನು ಕರ್ತನೆ ಕೃಪಾ ವರಗಳಿಂದಲೂ ಕರ್ತನೆ, ಮಹಿಮೆಯಿಂದಲೂ ಕರ್ತನೆ. ಓ ನಿನ್ನ ಜ್ಞಾನ, ನಿನ್ನ ಬುದ್ಧಿ, ನಿನ್ನ ವಿವೇಕ, ನಿನ್ನ ಆಲೋಚನೆಗಳಿಂದ ತುಂಬಿಸಿ ಆಶೀರ್ವಾದ ಮಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ಭಾಗವಹಿಸಿದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದೇ ಪರಲೋಕ ತಂದೆಯೇ, ನಮ್ಮ ಆರಾಧನೆ ಸ್ವೀಕರಿಸಿ ನಮಗೆ ಜಯವನ್ನೇ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಪೂರ್ಣನಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದಯಾಪರನಾದ ದೇವರೇ, ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ. ಕರುಣಾಮೂರ್ತಿಯೇ, ನಿಮಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇನಪ್ಪ. ಮತ್ತೊಂದು ಭಾನುವಾರ ದೇವರೇ ನಿಮ್ಮ ಸನ್ನದಿಯಲ್ಲಿ ಬರುವಂತೆಯೂ ದೇವರೇ, ನಿಮ್ಮ ಸನ್ನದಿಯಲ್ಲಿ ದೇವರೇ ಒಂದು ಗಂಟೆಗಾಲ ಆರಾಧನೆ ಮಾಡಿ ನಿಮ್ಮನ್ನು ಘನಪಡಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತೆ ನೀ ಕೃಪೆ ನೀಡೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಉಳಿದ ಒಂದು ಗಂಟೆಗಾಲ ಕೀರ್ತನೆಗಳಲ್ಲಿಯೂ ಸಾಕ್ಷಿಗಳಲ್ಲಿಯೂ ದೇವರೇ ಮತ್ತೆ ಒಂದು ಗಂಟೆ ಕಾಲ ನಿಮ್ಮ ಜೊತೆಯಲ್ಲಿ ಇರುವಂತೆ ನೀ ಕೃಪೆ ನೀಡೋದಕ್ಕಾಗಿ ಸ್ತೋತ್ರ. ಮುಂದೆ ಇರುವಂತ ಒಂದು ಗಂಟೆ ಕಾಲ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಕೇಳುವಂತೆಯೂ ಆ ವಾಕ್ಯದ ಶಕ್ತಿಯನ್ನು ನಾವು ತಿಳಿದುಕೊಳ್ಳುವಂತೆಯೂ ಆ ವಾಕ್ಯದ ಬಲವನ್ನು ನಾವು ಹೊಂದಿಕೊಳ್ಳುವಂತೆಯೂ ವಾಕ್ಯದಿಂದ ಬರುವಂತ ಆ ಶುಭಗಳನ್ನು ನಾವು ಹೊಂದಿಕೊಳ್ಳುವಂತೆಯೂ ಕರ್ತನೇ ನೀ ಕೃಪೆ ನೀಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಈ ಮುಂದಿನ ಸಮಯ ವಾಕ್ಯ ಸಂದೇಶಗಳು ನಿನ್ನ ಮಕ್ಕಳು ದೇವರೇ ಸ್ವಚ್ಛವಾಗಿದ್ದುಕೊಂಡು ಕೇಳಲಿಕ್ಕಾಗಿ ದೇವರೇ ಒಳ್ಳೆಯ ವಾತಾವರಣಗಳು ಉಂಟಾಗಲಿ. ಯಾವ ದುರಾತ್ಮ ಶಕ್ತಿಗಳು ಗೆಲಿಬಿಲಿಗಳು ಮಾಡಿಸದಂತೆ, ಯಾರದೇ ಮನಸ್ಸುಗಳು ಆ ಕಡೆ ಈ ಕಡೆ ಹೋಗದಂತೆ ಏಕಾಗ್ರ ಹೃದಯದಿಂದ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆಯಲಿಕ್ಕೆ ಬೇಕಾದ ಸಮರ್ಪಣೆಯನ್ನು ಹೊಂದಿಕೊಳ್ಳಲಿಕ್ಕಾಗಿ ದೇವರೇ ನಿನ್ನ ಆತ್ಮನು ಚಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ಆಕಾಶ ಮಂಡಲದಲ್ಲಿರುವಂತ ದುರಾತ್ಮ ಶಕ್ತಿಗಳನ್ನು ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಲಯಪಡಿಸುತ್ತೇನೆ, ನಿಷ್ಫಲ ಮಾಡುತ್ತೇನೆ. ದೇವರ ಪವಿತ್ರಾತ್ಮನು ಚಲಿಸಲಿ, ದೇವರ ಪವಿತ್ರಾತ್ಮನು ಕ್ರಿಯೆ ಮಾಡಲಿ, ದೇವರ ಪವಿತ್ರಾತ್ಮನು ಕಾರ್ಯ ಮಾಡಲಿ. ವಾಕ್ಯವೆಂಬ ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ನೆಲ ಸಿದ್ಧವಾಗಲಿ. ಒಳ್ಳೆಯ ನೆಲದಲ್ಲಿ ಬಿದ್ದಿರುವಂತ ಬೀಜದ ಹಾಗೆ ಕೇಳುವಂತ ವಾಕ್ಯಗಳು ಅದು ಫಲ ಕೊಡುವಂತ ವಾಕ್ಯಗಳಾಗಿರಲಿ. ಯಾರ ಹೃದಯಗಳಲ್ಲಿ ದೇವರೇ ಮುಳ್ಳುಗಿಳ್ಳೆಗಳಲ್ಲಿ ಇರದಂತೆ, ನಾನಾ ವಿಧ ಚಿಂತಗಳಲ್ಲಿ ಇರದಂತೆ ನೆಲ ದೇವರೇ ಸಿದ್ಧವಾಗಲಿ. ಬಂಡೆಯ ಸಮಾನವಾಗಿರದಂತೆ ಮನಸ್ಸುಗಳು ಹಗುರವಾಗಲಿ. ದೇವರೇ, ದಾರಿ ಮುಗ್ಗಿನಲ್ಲಿ ಇರುವ ತರ ಚಿಂತಾ ಭಾರಗಳು ಬೇರೆ ಬೇರೆ ಕಡೆಗೆ ಗಮನಗಳು ಹೋಗದಿರಲಿ. ದೇವರೇ, ಒಳ್ಳೆಯ ನೆಲದ ಹಾಗೆ ಎಲ್ಲರ ಹೃದಯಗಳು ಶ್ರದ್ಧೆಯಿಂದ ವಾಕ್ಯ ಕೇಳಲಿಕ್ಕೆ ಸ್ವಚ್ಛವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ನಿನ್ನ ದಾಸನಾದ ನನ್ನನ್ನು ಕೂಡ ಒಂದು ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ದೇವರೇ, ವಾಕ್ಯ ನಿಮ್ಮದೇ ಆಗಿರಲಿ. ದೇವರೇ, ವಚನದ ರಹಸ್ಯಗಳು ನೀವು ಬಿಡಿಸಿಕೊಡಬೇಕು.
ದೇವರೇ, ಒಂದು ಶಬ್ದ ಮಾತ್ರ ನಿನ್ನ ಮಗನದಪ್ಪ. ದೇವರೇ, ನಿನ್ನ ಶಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಂಡು ಕರ್ತನೆ, ನೀವು ಏನು ಈ ಮಕ್ಕಳಿಗೆ ಹೇಳಲಿಕ್ಕಿದೆಯೋ ಅದು ಮಾತ್ರ ದೇವರೇ ಹೊರಗಡೆ ಬರಲಿ. ಮನುಷ್ಯ ಸಹಜವಾದ ಆಲೋಚನೆಗಳು, ಮನುಷ್ಯ ಸಹಜವಾದ ಚಿಂತಗಳು, ಮನುಷ್ಯ ಸಹಜವಾದ ತೀರ್ಮಾನಗಳು ಯಾವುದು ಬರದಂತೆ ದೈವಿಕ ಆಲೋಚನೆಗಳು, ದೈವಿಕ ತೀರ್ಮಾನಗಳು, ದೈವಿಕ ವಾಕ್ಯಗಳು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ಪಾದ ಸನ್ನದಿಯಲ್ಲಿ ದೇವರೇ, ನಮ್ಮೆಲ್ಲರನ್ನು ದೇವರೇ, ಬಂದ ಮಕ್ಕಳನ್ನು, ನಿನ್ನ ದಾಸರಾದ ನನ್ನನ್ನು ಕುಟುಂಬವಾಗಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಸ್ತುತಿಯು, ಘನವು, ಮಹಿಮೆಯು ಎಲ್ಲವೂ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ವಾಕ್ಯಕ್ಕೆ ಹೋಗೋಣ. ರೋಮಾಪುರದವರಿಗೆ ಬರೆದಿರುವಂತಹ ಪತ್ರಿಕೆ 9ನೇ ಅಧ್ಯಾಯ 15 ಮತ್ತು 16 ವಾಕ್ಯ ಓದಿಕೊಳ್ಳೋಣ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಆದದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಹಲ್ಲೆಲೂಯಾ. ಇವತ್ತಿನ ಧ್ಯಾನ ವಿಷಯ ದೇವರ ದಯೆ ಎಂಬುದು. ಹೇಳಿ, ಒಬ್ರಿಗೊಬ್ಬರು ಮುಖ ನೋಡಿಕೊಂಡು ಹೇಳಿ, ದೇವರ ದಯೆ. ದೇವರು ಹೇಳ್ತಾ ಇದ್ದಾರೆ, ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ಪಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಕರುಣೆ ಎದುರು ನೋಡುವುದು, ದೇವರ ದಯೆ ಎದುರು ನೋಡುವುದು. ಹೌದಲ್ವಾ? ಹೌದಲ್ಲ ತಾನೆ? ಇದು ಸಾಮಾನ್ಯವಾಗಿ ಎಲ್ಲ ಜನರು, ಈಗ ಕ್ರೈಸ್ತವ ಮಕ್ಕಳಾಗಲಿ, ಈಗ ಬೇರೆ ಧರ್ಮದಲ್ಲಿ ಇರೋರಾದರೂ ದೇವರ ದಯೆ ಬೇಕು, ದೇವರ ಕರುಣೆ ಬೇಕು ಅಂತ ಭಾವಿಸುವರು ಎಲ್ಲರೂ. ಆದರೆ ಈ ದೇವರ ದಯೆಯು, ದೇವರ ಕರುಣೆಯು ಹೇಗೆ ಸಿಕ್ಕುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಒಂದು ವಿಚಾರದಲ್ಲಿ ಬರೋದಲ್ಲ. ದೇವರಿಗೆ ಯಾರ ಮೇಲೆ ಕರುಣೆ ತೋರಬೇಕೆಂದೋ ಅವರಿಗೆ ಕರುಣಿಸುತ್ತಾರೆ, ಯಾರ ಮೇಲೆ ಕನಿಕರ ಪಡಬೇಕು ಅಂದಿದೆಯೋ ಅವರ ಮೇಲೆ ಕನಿಕರ ಪಡ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ದಯೆ ಎದುರು ನೋಡುವರೆ, ಎಲ್ಲರೂ ದೇವರ ಕರುಣೆ ಎದುರು ನೋಡುವರೆ. ಆದರೂ ಅದು ಯಾರಿಗೆ ಯಾವಾಗ ಹೇಗೆ ಕೊಡಬೇಕೆಂಬುದು ಅದು ದೇವರ ಕಂಟ್ರೋಲಲ್ಲಿ ಇರುವಂಥದ್ದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಮ್ಮದು ಜವಾಬ್ದಾರಿ ಅಂದರೆ ದೇವರ ಕರುಣೆ ಹೊಂದಿಕೊಳ್ಳಲಿಕ್ಕಾಗಿ ನಮ್ಮನ್ನು ಸಿದ್ಧಪಡಿಸೆಂಬುದೇ ನಮ್ಮ ಜವಾಬ್ದಾರಿಯಾಗಿದೆ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಶೀಲೋಯವ ಎಂಬ ಕೊಳವಿತ್ತು. ಆ ಕೊಳದಲ್ಲಿ 5 ಮಂಟಪಗಳಿದೆ. ಈ 5 ಮಂಟಪಗಳಲ್ಲಿ ನಾನಾ ವಿಧವಾದ ರೋಗಿಗಳು ಬಂದು ಅಲ್ಲಿ ಮಲ್ಕೊಂಡಿರುತ್ತದೆ. ಆದರೆ ಒಂದಾನೊಂದು ಸಮಯ ದೇವರ ದೂತನು ಬಂದು ನೀರು ಉಕ್ಕುವುದು. ನೀರು ಉಕ್ಕುವಾಗ ಯಾವನು ಫಸ್ಟ್ ಇಳಿತಾರೋ ಅವರು ಎಂದ ಕಾಯಿಲಾದರೂ ಸೌಖ್ಯವಾಗುತ್ತದೆ. ಆ ಬಾವಿಯ ಬಳಿಯಲ್ಲಿ ಮಲಗಿಕೊಂಡಿರುವಂಥ ಮನುಷ್ಯರದೆಲ್ಲ ವಿಚಾರ ಏನಿರುತ್ತದೆ, ಯಾವಾಗ ನೀರು ಉಕ್ಕುತ್ತದೆ ಅಂತ ಕಾಯ್ಕೊಂಡಿರು. ಉಕ್ಕುವುದು ನೋಡ ತಕ್ಷಣ ಇಳಿಬೇಕಾದ ಆ ಒಂದು ಜಾಗ್ರತೆಯಲ್ಲಿ ಅವರಿದ್ದರು. ಹಲ್ಲೆಲೂಯಾ. ಅದೇ ತರ ನಮಗೆ ದೇವರ ದಯೆ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ದೇವರು ಯಾರ ಮೇಲೆ ಕರುಣೆ ತೋರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ನಾವು ಯಾವಾಗಲೂ ದೇವರ ಕರುಣೆಯನ್ನು ಎದುರು ನೋಡೋರಾಗಬೇಕು. ಅದಕ್ಕಿರುವಂಥ ಜಾಗ್ರತೆ ಬೇಕು, ಅದಕ್ಕಿರುವಂಥ ಒಂದು ಉತ್ಸಾಹ ಬೇಕು ಅಷ್ಟೇ. ಆದರೆ ಕೆಳಗೆ 16ನೇ ವಾಕ್ಯದಲ್ಲಿ ಹೇಳ್ತಿದ್ರೆ, ಮನುಷ್ಯನ ಇಚ್ಛಿಸುವುದರಿಂದ ದೇವರೇ ನನಗೆ ತುಂಬಾ ಆಸೆ ಇದೆ ನಿನ್ನ ದಯೆ ಹೊಂದಿಕೊಳ್ಳಿಕ್ಕೆ, ನಾನು ಅದಕ್ಕಾಗಿ ಎಷ್ಟು ಹಂಬಲಿಸ್ತಾರ ಅದು ಗೊತ್ತಾ ಅಂತ ಹೇಳಿದರು. ನಾವು ಇಚ್ಛಿಸುವುದರಿಂದೇ ಅಂತ ಹೇಳ್ಕೊಂಡು ಸಿಕ್ಕಬೇಕು ಅಂದಿಲ್ಲ ಅಂದೆ. ಹಲ್ಲೆಲೂಯಾ.
ನಾನು ತುಂಬ ಆಸೆ ಪಟ್ಟಿದೆ, ಅದಕ್ಕೆ ದೇವರು ಕೊಟ್ಟಿದೆ ಅಂತ ಹೇಳಲಿಕ್ಕಿಲ್ಲ. ಹಲ್ಲೆಲೂಯ. ಅದೇ ಥರ ಪ್ರಯತ್ನಿಸಿದ್ದರಿಂದ, ನಾನು ದೇವರ ದಯೆ ಹೊಂದಲಿಕ್ಕೋಸ್ಕರ ನಾನು ಪ್ರಯತ್ನ ಪಟ್ಟಿದೆ ಅಂತ ಹೇಳಿಕೊಂಡು ಪ್ರಯತ್ನಿಸಿದ್ರಿಂದಲೂ, ಪ್ರಯತ್ನ ಅಂತ ಹೇಳುವಾಗ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಕೇಳೋದು ನೋಡಿ, ದೇವರು ದೇವರು ಅಂತ ಹೇಳಿಕೊಂಡು ಹೋಗಿ ಯಾವಾಗಲೂ ದೇವಸ್ಥಾನದಲ್ಲಿ ಹೋಗಿ ಇರೋದಲ್ಲ. 10 ಜನರಿಗೆ ಊಟ ಹಾಕಿದರೆ ಅದು ದೊಡ್ಡ ಒಂದು ಪುಣ್ಯ. ಒಂದು ಕಷ್ಟದಲ್ಲಿರೋರಿಗೆ ಒಂದು ಹೆಲ್ಪ್ ಮಾಡಿದ್ರೆ ಅದು ಒಂದು ಭಕ್ತಿನೇ. ಈಗ ಒಂದು ಮನೆ ಇಲ್ಲದವರಿಗೆ ಒಂದು ಮನೆ ಕಟ್ಟಿಕೊಟ್ರಾಯಿತು, ದೇವರ ದಯೆ ದೊರೆಯುತ್ತೆ ಅಂದೆ. ಈಗ ಮೊನ್ನೆ ಒಂದು ದಿವಸ ನಾವು ವಾಕ್ಯದ ಹೇಳಿದೆ, ಇದೆಲ್ಲ ಸತ್ಕ್ರಿಯೆಗಳು. ಈ ಸತ್ಕ್ರಿಯೆಗಳು ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇದು ನಮ್ಮ ಕರ್ತವ್ಯನೇ, ಇದು ನಮ್ಮ ಜವಾಬ್ದಾರಿ. ಸತ್ಕ್ರಿಯೆಗಳನ್ನು ಮಾಡಲಿಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ, ಅದು ಮಾಡಲೇಬೇಕು. ಆದರೆ ಅದರಿಂದ ಅಲ್ಲ ದಯೆ ದೊರೆಯೋದು. ದಯೆ ದೊರೆಯುವುದು ದೇವರು ದಯ ತೋರಬೇಕಂದ ದೇವರ ದೃಷ್ಟಿಯಲ್ಲಿ ಕಾಣಿಸುವುದರಿಂದಲೇ ದಯೆ ತೋರೋದು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಳೆಯ ಒಡಂಬಡಿಕೆಯಲ್ಲಿ ಕಾಯೇನು ಮತ್ತು ಹಾಬೇಲನು ದೇವರಿಗೆ ಯಜ್ಞ ಅರ್ಪಿಸಿದೆ. ಆದರೆ ಕಾಯೇನು ಹಾಬೇಲ್ ಇಬ್ಬರೂ ಯಜ್ಞ ಅರ್ಪಿಸಿದರು. ಹಾಬೇಲಿನ ಯಜ್ಞಾರ್ಪಣೆಯನ್ನು ದೇವರು ಅಂಗೀಕರಿಸಿದೆ, ಕಾಯೇನನ ಯಜ್ಞಾರ್ಪಣೆ ದೇವರು ಅಂಗೀಕರಿಸಲಿಲ್ಲ. ಹಲ್ಲೆಲೂಯಾ. ಆವಾಗ ಕಾಯನಿಗೆ ಕೋಪ ಬಂದು, ನೋಡು ಅವಂದು ಯಜ್ಞ ಸ್ವೀಕರಿಸಿದೆ, ನನ್ನದು ಸ್ವೀಕರಿಸಿಲ್ಲ ಅಂತ ಕೋಪ ಬಂದು. ಆದರೆ ಯಾವ್ದು ಸ್ವೀಕರಿಸಬೇಕು ಯಾವ್ದು ಬಿಡಬೇಕೆಂಬುದನ್ನು ಯಾರಿಗೆ ಸಂಬಂಧಪಟ್ಟದು? ದೇವರಿಗೆ ಸಂಬಂಧಪಟ್ಟಿದ್ದು. ಆದರೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ಹಾಬೇಲನನ್ನು ಅವನ ಯಜ್ಞಾರ್ಪಣೆಯನ್ನು ದೇವರು ಅಂಗೀಕರಿಸಿದೆ, ಕಾಯೇನನನ್ನು ಅವನ ಯಜ್ಞಾರ್ಪಣೆಯನ್ನು ದೇವರು ಮೆಚ್ಚಲಿಲ್ಲ. ಅಂದರೆ ಯಜ್ಞ ಅರ್ಪಿಸೋದ್ರಲ್ಲಿರುವಂಥ ಮಿಸ್ಟೇಕ್ ಅಲ್ಲ, ಅವನ ಅರ್ಪಿಸುವ ವ್ಯಕ್ತಿಯಲ್ಲಿರುವಂಥ ಮಿಸ್ಟೇಕು ಯಜ್ಞ ಸ್ವೀಕರಿಸಲಿಲ್ಲ. ಕಾಯೇನನನ್ನು ಮೆಚ್ಚಲಿಲ್ಲ, ಅದರಿಂದ ಅವನ ಯಜ್ಞ ಬೇಡ. ಹಾಬೇಲಿನ ಮೇಲೆ ದೇವರಿಗೆ ಇಷ್ಟ ಇತ್ತು, ಅದರಿಂದ ಅವನ ಯಜ್ಞ ಸ್ವೀಕರಿಸಿದೆ. ಕಾಯೇನಿನ ಮೇಲೆ ದೇವರಿಗೆ ಮೆಚ್ಚುಗೆ ಆಗುವಂಥ ನಡವಳಿಕೆಗಳು ಅವನಲ್ಲಿ ಇಲ್ಲಿಲ್ಲ. ಹಲ್ಲೆಲೂಯಾ. ಹಾಗಾದರೆ ಇವತ್ತಿನ ನಮ್ಮ ಧ್ಯಾನ ದೇವರ ದಯೆ ದೊರೆಯಬೇಕೆಂಬುದನ್ನು ನಾವು ಬಹಳ ಆಸೆ ಪಟ್ಟದರಿಂದಲೂ ಅಲ್ಲ, ಮತ್ತು ನಾವು ಅದಕ್ಕೆ ಪ್ರಯತ್ನ ಪಟ್ಟು ಏನಾದರೂ ಮಾಡೋದ್ರಿಂದಲೂ ಅಲ್ಲ, ದೇವರಿಗೆ ತೋರಬೇಕು. ಇವನಿಗೆ ನಾನು ದಯೆ ತೋರಬೇಕು ಅಂತ ಹೇಳಿದ್ರೆ ಕೊಡ್ತಾರೆ, ಇವರಿಗೆ ನಾನು ಕರುಣೆ ತೋರಬೇಕು ಅಂದಿದ್ರೆ ಕೊಡ್ತಾರೆ. ಹಾಗಾದ್ರೂ ಒಂದು ಲಾಟ್ರಿ ಹೊಡೆಯೋ ಥರ. ಹಲ್ಲೆಲೂಯಾ. ನಾವು ಅದಕ್ಕೆ ನೋಡಿ, ಆ ನೀರಿನ ಬಳಿಯಲ್ಲಿ ಇದ್ದ ಮನುಷ್ಯನ ಹಾಗೆ ದೇವರ ದಯೆ ದೊರೆಯಬೇಕೆಂಬ ಜಾಗ್ರತೆಯಲ್ಲಿ ನಾವು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಆದರೂ ಈಗ ಇದೊಂದು ಕಾಂಪ್ಲಿಕೇಶನ್ ವಿಷಯ ಅಲ್ವಾ, ಇದು ಸ್ವಲ್ಪ ಕಷ್ಟವಾದ ಪ್ರಯತ್ನದಿಂದಲೂ ಆಗಲ್ಲ, ಆಸೆ ಪಟ್ಟರೂ ಆಗಲ್ಲ, ಮತ್ತೆ ದೇವರು ಕರುಣೆ ತೋರಬೇಕಂದ್ರೆ ಇದು ಸ್ವಲ್ಪ ರಿಸ್ಕ್ ಆದ ವಿಷಯ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಆದರೆ ದೇವರು ದಯೆ ತೋರಿರುವ ಕೆಲ ವಿಚಾರ ನಮಗೆ ಸತ್ಯವೇದದಲ್ಲಿ ನಮಗಿದೆ, ಅದನ್ನು ನೋಡಿಕೊಳ್ಳೋಣ. ಮತ್ತೇನು ಸುವಾರ್ತೆ 15ನೇ ಅಧ್ಯಾಯ 32ನೇ ವಾಕ್ಯ. ಮತ್ತೇನು ಸುವಾರ್ತೆ 15ನೇ ಅಧ್ಯಾಯ 32ನೇ ವಾಕ್ಯ ನೋಡಿ. ದೇವರ ದಯೆ ತೋರಿದ ಒಂದು ಭಾಗ ನೋಡಬಹುದು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಹಲ್ಲೆಲೂಯಾ. ಈ ಜನರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ರೋಮಪತ್ರಿಕೆಯಲ್ಲಿ ಹೇಳ್ತಾ ಇದೆ, ಇಚ್ಛಿಸುವುದರಿಂದಲೂ ಅಲ್ಲ, ಪ್ರಯತ್ನಿಸುವುದರಿಂದಲೂ ಅಲ್ಲ ಎಂದು ಹೇಳಿದರೆ, ಮತ್ತೇನು ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಜನರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ಆ ಸಂದರ್ಭ ನೋಡಿದರೆ ಅಲ್ಲಿ 3 ವಿಷಯ ನಮ್ಗೆ ಗೊತ್ತಾಗ್ತದೆ. 1, ನನ್ನ ಬಳಿಗೆ ಬಂದರು. 2, 3 ದಿವಸ ಇದ್ದರು. 3, ಉಪವಾಸವಾಗಿದ್ದರು. 4, ವಾಕ್ಯ ಕೇಳಿದರು. ಕನಿಕರ ಬರಲಿಕ್ಕೆ, ಆದರೆ ದೇವರ ಕನಿಕರ ಬರಬೇಕು ಅಂತ ಹೇಳಿಕೊಂಡು ಅವರು ಹೋಗಿದ್ದೀರಾ? ಅಲ್ಲಿ ಬ್ಯಾನರ್ ಹಾಕಿಬಿಟ್ಟು ದೇವರ ದಯೆ ದೊರೆಯಲಿಕ್ಕಿದೆ, 3 ದಿವಸ ಉಪವಾಸ ಕೂಟ, ಎಲ್ಲರೂ ಬನ್ರಿ ಅಂತ ಏನು ಬೋರ್ಡ್ ಹಾಕಿದ? ಏನು ಬೋರ್ಡ್ ಹಾಕಿಲ್ಲ.
ಯೇಸು ಸ್ವಾಮಿ ಅಲ್ಲಿ ಇದ್ದಾರೆ ಎಂಬ ಒಂದೇ ಸುದ್ದಿಯಲ್ಲಿ ಹೋಗಿದ್ದಾರೆ. ಅದೊಂದು ಮಾತ್ರ ಗೊತ್ತು, ಯೇಸು ಸ್ವಾಮಿ ಅಲ್ಲಿ ಇದ್ದಾರೆ, ಅವರು ಹೋಗಿದ್ದಾರೆ. ಅವರ ಬಳಿಯಲ್ಲಿ ಹೋಗಿದರೆ ದೆಯ್ಯ ದೊರೆಯುತ್ತದೆ ಎಂಬ ಒಂದು ಚಿಂತೆಯಲ್ಲಿ ಹೋಗಿದ್ದಾರೆ. ಹಲ್ಲೆಲೂಯಾ. ಅವರು ಯೇಸು ಇದ್ದಾರೆ ಎಂದು ಹೇಳಿಕೊಂಡು ಹೋಗಿರೋದು. ಯೇಸು ಇರುವ ಜಾಗೆಯಲ್ಲಿ ಕನಿಗರವು ದೆಯ್ಯವು ಬಂದೇ ಬರುತ್ತೆ ಅಂತ ಅವ್ರಿಗೂ ಗೊತ್ತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಹಾಗಾದರೆ ನಾವು ಯಾವಾಗ ದೇವರ ದೆಯ್ಯ ದೊರೆಯುತ್ತಿತ್ತೆಂದು ನೋಡಿದರೆ, ಒಂದು ಯೇಸುವಿನ ಬಳಿಗೆ ಬರಬೇಕು. ನಾವು ಆ ಜನ ಯೇಸುವಿನ ಬಳಿಗೆ ಬಂದ ಹಾಗೆ ನಾವು ಯೇಸುವಿನ ಬಳಿಗೆ ಬರಬೇಕು. ನೋಡಿ, ಇದೇ ನಾನು ಹೇಳ್ತಾ ಇರೋದು. ನಾವು ಕೇಳುವುದು ಬಹಳ ಕೇಳ್ತೀವಿ, ಆದರೆ ಕೇಳಿದ ಹಾಗೆ ನಾವು ಮಾಡದೇ ಇರುವುದರಿಂದ ನಾವು ಕೇಳಿರುವಂಥ ಆಶೀರ್ವಾದಗಳು ಹೊಂದಿಕೊಳ್ಳದೇ ಇರೋದು. ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆದಿದ್ರೆ ಈ ಶುಭಗಳೆಲ್ಲ ಪ್ರಾಪ್ತವಾಗೋದು. ನಾವು ಶ್ರದ್ಧೆಯಿಂದ ಕೇಳಬೇಕು, ಅನುಸರಿಸಬೇಕು. ಹಾಗಾದರೆ ನೋಡಿ, ದೇವರ ದಯೆ ಬೇಕಾ ಬೇಡವಾ? ನಿಮಗೆ ಬೇಕಾ? ಬೇಕು. ದೇವರ ದಯೆ ಬೇಕು ಅಂದರೆ ಒಂದು, ಅವರ ಬಳಿಗೆ ಬರಬೇಕು. ಮಕ್ಕಳ ಏನು ಮಾಡಬೇಕು? ದೇವರ ಬಳಿಗೆ ಬರಬೇಕು. ಮಕ್ಕಳಿರ, ನಮಗೆ ದಯೆ ಸಿಕ್ಕದಿರಲಿಕ್ಕೆ ನಾವು ಮಾಡುವಂಥ ಕಾರ್ಯಗಳಲ್ಲಿ ಏರುಪೇರುಗಳಿದೆಯಾ ಪರಿಶೋಧಿಸಿರಿ. ಅವರ ಬಳಿಗೆ ಬಂದವರನ್ನು ನೋಡಿಕೊಂಡು ಕನಿಗರಪಟ್ಟಿದ್ದಾರೆ. ಮಕ್ಕಳೇ, ನಾವು ಸಮಯಕ್ಕೆ ಬರಬೇಕು, ನಿಮಗೆ ದೇವರ ದಯೆ ದೊರಕಿಲಾಕ. ಒಂದು. ಎರಡನೇದಾಗಿ 3 ದಿವಸ ಅಲ್ಲೇ ಇದ್ದರು. ದೇವರ ದಯೆ ದೊರೆಯಲಿಕ್ಕಾಗಿ ಅವರ ಬಳಿಗೆ ಬರುವರಾಗಿರೋಣ. ಮತ್ತು 3 ದಿವಸ ಅಂದರೆ 3 ದಿವಸ, 7 ದಿವಸ ಅಂದರೆ 7 ದಿವಸ, 21 ಅಂದರೆ 21. ಮೋಶೆ 40 ದಿವಸ ಬೆಟ್ಟದ ತುದಿಯಲ್ಲಿದ್ದರು. ಯೆಹೋಶುವನು ಅರ್ಧ ದಾರಿಯಲ್ಲಿ ಅವನು ಇದ್ದರು. ಹಲ್ಲೆಲೂಯಾ. ಯೇಸು ಸ್ವಾಮಿ 40 ದಿವಸ ಹಗಲಿರುಳು ಉಪವಾಸವಾಗಿ ಅಡವಿಯಲ್ಲಿದ್ದರು. ಹಲ್ಲೆಲೂಯಾ. ಆಮೇಲೆ ಅವರು ಉಪವಾಸವಾಗಿದ್ದರು. 3 ದಿವಸಗಳು ಉಪವಾಸವಾಗಿದ್ದರು. ಆ ಸಂದರ್ಭ ನೋಡುವಾಗ 4,000 ಪುರುಷರು, 4,000 ಪುರುಷರು. ಮತ್ತು ಆ 4,000 ಪುರುಷರಿದ್ದರೆ ಎಲ್ಲ ಕಡೆನೂ ಹೆಣ್ಣು ಮಕ್ಕಳೇ ಜಾಸ್ತಿ ಬರೋದು. ಹಾಗಾದರೆ 4,000 ಇದ್ದರೆ ಒಂದು 6,000 ಆದರೂ ಹೆಣ್ಣು ಮಕ್ಕಳು, ಆವಾಗ 10,000. ಮತ್ತೆ ಈ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ ಅಲ್ವಾ. ಒಂದು 4,000 ಪುರುಷರು. ಯಾವಾಗಲೂ ಪುರುಷರು ಒಂದು ಹೇಳುವಾಗ ಮದುವೆ ವಯಸ್ಸಾದವರ ಲೆಕ್ಕದಲ್ಲಿ ಅವರು ತೆಗೆದುಕೊಳ್ಳೋದು. ಆವಾಗ ಒಂದು 4 ಮಕ್ಕಳು ಲೆಕ್ಕ ಮಾಡಿ ನೋಡಿ, 4,000ಗೆ 16, 16,000, ಇದೊಂದು 10,000, ಒಂದು 26,000 ಜನ ಇರ್ಬೋದು. ಹಲ್ಲೆಲೂಯಾ. ಅವರು ಬಂದು ಅಡವಿಯಲ್ಲಿ ಹಂಗೆ ಅಷ್ಟು ಜನ ಬಂದು ಕೂತ್ಕೊಂಡೇ ಇದ್ದಾರೆ. ಹಲ್ಲೆಲೂಯಾ. 3 ದಿವಸ ಅವರು ಮನೆಗೆ ಹೋಗಿಲ್ಲ. ಹಲ್ಲೆಲೂಯಾ. ಕನಿಗರ ಬರದಿರುತ್ತದ? ದೇವರಿಗೆ ಕನಿಗರ ಬರದಿರುತ್ತದ? ಇಷ್ಟು ಜನರು ಲಾಸ್ಟ್ ಸ್ವಾಮಿ ಕನಿಗರ ಪಟ್ಟು ಗೆಳ್ತಾ ಇದ್ರು, ಊಟಕ್ಕೆ ಕೊಡ್ರಿ ಎಂದು ನೋಡಿದ್ರೆ ಹುಡುಕಿ ತಡಿಕೆ ನೋಡಿದ್ರೆ ಏನು ಇಲ್ಲ. ಲಾಸ್ಟು ಒಂದು ಹುಡುಗನ ಕೈಯಲ್ಲಿ 7 ರೊಟ್ಟಿ ಇತ್ತು. 4,000 ಪುರುಷರು ಮತ್ತು ಅಷ್ಟು ಸ್ತ್ರೀಗಳು ಮತ್ತು ಮಕ್ಕಳು, 7 ರೊಟ್ಟಿಯಿಂದ ಏನಾಗುತ್ತದೆ? ಏನೂ ಆಗಲ್ಲ. ಆದರೆ ಅವರು ದೇವರ ಬಳಿಗೆ ಬಂದರು, 3 ದಿವಸ ಇದ್ದರು. ಅವರು 3 ದಿವಸ ಉಪವಾಸವಾಗಿದ್ದರು. ಉಪವಾಸವಿದ್ದ ಜನರನ್ನು ನೋಡಿಕೊಂಡು ದೇವರೇನು ಮಾಡಿದ್ದಾರೆ? ಕನಿಕರ ಪಟ್ಟಿದ್ದೇನೆ. ಯಾರ ಮೇಲೆ ದಯ ತೋರಬೇಕಂದಿದೆಯೋ ಅವರ ಮೇಲೆ ದಯ ತೋರುವುದು, ಯಾರನ್ನು ಕರುಣಿಸಬೇಕು ಅಂದಿದೆಯೋ ಕರುಣಿಸೋದು. ಇಲ್ಲಿ ದೇವರ ಬಳಿಗೆ ಬಂದವರು, ದೇವರ 3 ದಿವಸ ಇದ್ದವರು, ಉಪವಾಸವಾಗಿದ್ದವರು ಮಾತ್ರವಲ್ಲ, ಅವರು ವಾಕ್ಯವನ್ನು ಕೇಳಿದರು. ಈಗ ಸ್ವಲ್ಪ ಅದೊಂದು ಯೋಚನೆ ಮಾಡಿ. 20,000 ಜನ ಇದ್ದಾರೆ. 20,000 ಜನ ಇರುವಂಥ ಈ ಕೂಟದಲ್ಲಿ ಯೇಸು ಸ್ವಾಮಿ ಎಷ್ಟು ಶಬ್ದವಾಗಿ ಮಾತಾಡಿರಬೇಕು. ನಾವಿಲ್ಲೇ ಮೈಕಲ್ಲೇ ಮಾತಾಡಿದ್ರೇ ಕಳಿಸೋದು. 20,000 ಜನರಿಗೆ ಎಷ್ಟು ಶಬ್ದವಾಗಿ ಮಾತಾಡಿರಬೇಕು. ಹಲ್ಲೆಲೂಯಾ. ಅಷ್ಟು ಶಬ್ದವಾಗಿ ಮಾತಾಡುವಾಗಲೂ
ಇಷ್ಟು ಜನರು ಹಿಂದೆ ಕೇಳಿಸ್ಕೊಳ್ಬೇಕಂದ್ರೆ ಇವರೆಷ್ಟು ಗಮನ ಕೊಟ್ಟಿರ್ಬೋದು, ಹೌದಲ್ವಾ? ಗಮನ ಕೊಟ್ಟಿಲ್ಲದ ಅವ್ರು ಅಲ್ಲಿ ಇರ್ತಾ ಇರಲಿಲ್ಲ. ನಮಗೇನು ಕೇಳಿಸಲ್ಲಪ್ಪ ಅಂತ ಹೇಳ್ಕೊಂಡು ಮುಂದೆ ಇರೋರು ಮಾತ್ರ ಇದ್ಬಿಟ್ಟು ಹಿಂದೆ ಇರೋರು ಮನೆಗೆ ಹೋಗ್ಬಿಡ್ಬೇಕಾಯ್ತು. ಏನು ಕೇಳಿಸಲ್ಲಪ್ಪ ಅಂತ ಹೇಳ್ಕೊಂಡು ಹೋಗ್ಬೋದಾಯ್ತು. ಆದರೆ ಅವರು ಕೇಳಿಸ್ಕೊಂಡಿದ್ದಾನೆ ಇದ್ದೆ. ಹಾಗಾದರೆ ಕೇಳಿಸಿಕೊಳ್ಳಬೇಕಂದ್ರೆ ಅವರೆಷ್ಟು ಗಮನ ಕೊಟ್ಟಿರುತ್ತದೆ. ಅವರು ಅಷ್ಟೊಂದು ಜನ ಬಂದರು, ಕೂತ್ಕೊಂಡಿದ್ದರು, ಉಪವಾಸವಾಗಿದ್ದರು, ಅವರು ಗಮನ ಕೊಟ್ಟಿದ್ದರು. ಅದರ ಮಧ್ಯದಲ್ಲಿ ಇವರು ಮನೆಗೆ ಹೋಗಿಲ್ಲ. ಸರಿ, ನೀವು ಸ್ವಲ್ಪ ಜನ ಇಲ್ಲಿರಪ್ಪ, ನಾವು ಅಡಿಗೆ ಮಾಡಿ ಎತ್ಕೊಂಡು ಬರ್ತೀರಿ ಅಂತ ಹೇಳ್ಕೊಂಡು ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಉಪವಾಸವಾಗಿದೆ ಅಂತ ಬರೆದಿದೆ. ಅವರು ಹೆಣ್ಮಕ್ಕಳು ಅಡಿಗೆ ಮಾಡ್ಲಿಕ್ಕೆ ಹೋಗಲ್ಲ, ಗಂಡಸರು ಅಡಿಗೆ ಮಾಡಿಕೊಂಡು ಎತ್ಕೊಂಡು ಬಾಮ್ಮ ಅಂತ ಹೇಳಿ ಕಳಿಸಲೂ ಇಲ್ಲ. ಅವರು ಅಲ್ಲೇ ಇದ್ದರಂತೆ. ಇಲ್ಲಿದ್ದೀರಾ ಮಕ್ಕಳೇ? ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಾನು ಅಂದ್ಕೊಳ್ಳುತ್ತೇನೆ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಮೋಸೆ ಮಾತಾಡುವಾಗ ನಾಯಕರು ಮಧ್ಯದಲ್ಲಿ ನಿಂದಿರ್ತಾರೆ. ಈ ನಾಯಕರು ಅದನ್ನು ಕೇಳಿಕೊಂಡು ಅವ್ರೇನ್ ಮಾಡ್ತಾರೆ, ಅವರು ಅಲ್ಲಿದ್ದು ಸ್ವಲ್ಪ ಜೋರಾಗಿ ಹೇಳ್ತಾರೆ. ಇಷ್ಟು 1000 ಜನರಿಗೆ ಇರುವಾಗ ಯೇಸು ಸ್ವಾಮಿ ಮಾತಾಡೋದನ್ನು ಈ 12 ಮಂದಿ ಶಿಷ್ಯರುಗಳು ಅಲ್ಲಲ್ಲಿ ನಿಂತುಕೊಂಡು ಇವರು ಕೇಳಿಸಿಕೊಂಡು ಅವರು ಮತ್ತಷ್ಟು ದೂರಕ್ಕೆ ಅವರು ಮತ್ತೆ ಜೋರಾಗಿ ಹೇಳಿಕೊಟ್ಟಿರಬಹುದು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಹಾಗಾದರೆ ನಾವು ಸಭೆಯಲ್ಲಿರುವಾಗ ಹೇಗಿದೆ? ನಾವು ಸಭೆಯಲ್ಲಿ ಬೇಗ ಬರಬೇಕು, ಆಮೇಲೆ ಸಭೆಯಲ್ಲಿ ಇರಬೇಕು, ಆಮೇಲೆ ಉಪವಾಸವಾಗಿ ಬರಬೇಕು, ಆಮೇಲೆ ವಾಕ್ಯ ಗಮನ ಕೊಟ್ಟು ಕೇಳಬೇಕು. ಹಲ್ಲೆಲೂಯಾ. ಹಾಗಿದರೆ ದೇಹ ಬಂದೇ ಬರುತ್ತದೆ. ಇದು ನಾವು ಕೇಳುವುದು ದೊಡ್ಡದಲ್ಲ, ನೀವು ಪಾಲಿಸಿರಿ, ನಿಮಗೆ ದೇವರ ದಯೆ ದೊರೆಯುತ್ತದೆ. ನಾವೇ ತೀರ್ಮಾನ ಮಾಡೋದು, ಸರಿ ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೂ ನಡೆಯುತ್ತದೆ, ಏನೂ ಆಗಲ್ಲ. ದೇವರು ಅಲ್ಲಿ ಪರಲೋಕದಲ್ಲಿ ತೀರ್ಮಾನ ಮಾಡ್ತಾರೆ, ದೇಹ ಆಮೇಲೆ ಕೊಟ್ಟರು ಪರವಾಗಿಲ್ಲ. ಆಮೇಲೆ 3 ದಿವಸ ಇರಬೇಕು ಅಂತ ಹೇಳಿದ್ರಲ್ಲ, ಅದೇ ಥರ 21 ದಿವಸ ಉಪವಾಸ, ಸರಿ ಲಾಸ್ಟ್ ದಿವಸ ಹೋದ್ರೂ ನಡೆಯುತ್ತದೆ. ದೇವರು ಹೇಳ್ತಾರೆ, ದೇಹ ಲಾಸ್ಟ್ ದಿವಸ ಸ್ವಲ್ಪ ಕೊಟ್ಟರು ನಡೆಯುತ್ತದೆ. ನಾವಿಲ್ಲಿ ಮಾಡುವಾಗ ಅಲ್ಲಿ ಸ್ವರ್ಗದಲ್ಲಿ ಅದು ಇದಾಗ್ತಾ ಇರ್ತದೆ. ಹಲ್ಲೆಲೂಯಾ. ನೋಡಿ, ನಾವೆಷ್ಟು ಎಲ್ಲ ಕಾರ್ಯಗಳಲ್ಲಿ ಆಸಕ್ತ ಚಿತ್ತರಾಗಿರುತ್ತೀರೋ ಅಷ್ಟು ದೇವರ ದಯೆ ನಮ್ಮ ಮೇಲೆ ಬರುತ್ತೆ. ನಮ್ಮ ಕೈಯಲ್ಲಿದೆ, ಬೇರೆ ಯಾರ್ದು ಕೈಯಲ್ಲಿ ಇಲ್ಲ. ನೋಡಿ, ನಾವು ದಯೆ ತೋರುವಂಥದ್ದು ನಮ್ಮ ಕೈಯಲ್ಲಿದೆ. ಅಂತ ಪ್ರಿಯ ದೇವರ ಮಕ್ಕಳಿರ, ದಯೆ ಹೊಂದಿಕೊಳ್ಳಿಕ್ಕೆ 1 ದೇವರ ಬಳಿಗೆ ಬರಬೇಕು, 2 ಉಪವಾಸ ಮಾಡಿ ಬರಬೇಕು, 3 ವಾಕ್ಯ ಗಮನ ಕೊಟ್ಟು ಕೇಳಬೇಕು, ಆಮೇಲೆ 3 ದಿವಸ ಅಥವಾ ದೇವರ ಬಳಿಯಲ್ಲಿ ಇರಲಿಕ್ಕೆ ಹೇಳುವಂಥ ದಿವಸಗಳು ನಾವು ಇರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಈಗ ಅವರು ಅನುಸರಿಸಿದೆ, ಅವರ ಆಶೀರ್ವಾದ ಹೊಂದಿಕೊಂಡಿದೆ. ನಾವು ಅನುಸರಿಸುವಷ್ಟು ಆಶೀರ್ವಾದ ನಮ್ಮ ಮೇಲೆ ಬರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದೆ 3 ದಿವಸ ಧ್ಯಾನಕೂಟ ಇದೆ. ದಸರಾ ಟೈಮಲ್ಲಿ 1, 2, 3 ಧ್ಯಾನಕೂಟ ಸಭೆಯಲ್ಲಿರುವಾಗ ಈ 3 ದಿವಸ ನೀವು ದೇವರ ಬಳಿಯಲ್ಲಿ ಇರುವುದಾಗಿದ್ದರೆ ದೇವರ ದಯೆ ದೊರೆಯುತ್ತದೆ. ಈ ಜನರನ್ನು ನೋಡಿಕೊಂಡು ನಾನು ಕನ್ನಿಗರ ಪಡುತ್ತೇನೆ. ಆ ಕನ್ನಿಗರ ಬರಬೇಕು ಅಂತ ಹೇಳಿಕೊಂಡೆ 21 ದಿವಸ ಉಪವಾಸ ಮಾಡೋದು. ಅದಕ್ಕಿರುವ ಸಿದ್ಧತೆ ಇದು. ಈ ಉಪವಾಸ ಏನಕ್ಕಂದ್ರೆ ಆ 3 ದಿವಸಗಳಲ್ಲಿ ದೇವರ ಸನ್ನಿಧಿಯಲ್ಲಿ ನಾವಿರುವಾಗ 3 ಅಭಿಷಿಕ್ತ ಸೇವಕರು ಬಂದು ಅವರ ಮೂಲಕವಾಗಿ ಅವರಿಂದ ಅವರು ಹೊಂದಿರುವಂಥ ದೇವರ ಅಭಿಷೇಕ ಅದು ನಾವು ಹೊಂದಿಕೊಳ್ಳಬೇಕು. ನಾವು ಬೆರ್ರಿ ಕೈಯಲ್ಲಿ ಹೋಗಬಾರದು. ಈ ಜನರನ್ನು ನಾನು ಬೆರ್ರಿ ಕೈಯಲ್ಲಿ ಕಳಿಸಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಎಂಬುದು ಬರೀ ಭೌತಿಕವಾದ ಜೀವನಕ್ಕಾಗಿ ಮಾತ್ರ ಆಗಿರಬಾರದು. ಒಂದು ಬೇಗನೆ 4 ವಾಕ್ಯ ಹೇಳಲಿಕ್ಕಿದೆ. ಯೋಹಾನ 6:26. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ,
ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಹಾಲೆಲೂಯಾ. ಯೇಸು ಸ್ವಾಮಿ ಈಗ 7 ರೊಟ್ಟಿಯಿಂದ 4,000 ಜನರಿಗೆಲ್ಲ ಕೊಟ್ಟು, 5 ರೊಟ್ಟಿಯಿಂದ 5,000 ಜನರಿಗೆಲ್ಲ ಕೊಟ್ಟು, ಹೀಗೆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ಹುಡುಕಿದ್ರೆ ಕಾಣಿಸ್ತಾ ಇಲ್ಲ. ಆಮೇಲೆ ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ, ಅವರು ದೋಣಿಯನ್ನು ಹತ್ತಿ ಸಮುದ್ರದ ಆಚೆ ದಡಕ್ಕೆ ಹೋಗಿದರು. ಇವರು ಎಲ್ಲ ಕಡೆ ಹುಡುಕಿ ತಡುಕಿ ನೋಡಿ ಕಾಣಿಸಿಲ್ಲ. ಲಾಸ್ಟ್ ಯಾರೋ ಹೇಳಿದರು, ದೋಣಿ ಹತ್ತಿ ಹೋಗುವುದು ನಾನು ನೋಡಿಕೊಂಡೆ ಅಂತ ಹೇಳಿದ್ರು. ಆವಾಗ ಹೌದಾ, ದೋಣಿ ಹತ್ತಿದ್ರ, ರೈಟ್ ನಡೀರಿ ಅಂತ ಹೇಳಿಕೊಂಡು ಎಲ್ಲರೂ ಹುಡುಗ ಜನ ಎಲ್ಲ ದೋಣಿ ಹತ್ತಿ ಆಚೆ ಕಡೆ ಹೋಗಿ ನೋಡುವಾಗ ಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಅಲ್ಲಿದ್ದಾರೆ. ಹಾಲೆಲೂಯಾ. ಆವಾಗ ನೋಡಿದ ತಕ್ಷಣ, ಸ್ವಾಮಿ ನೀವು ಯಾವಾಗ ಇಲ್ಲಿ ಬರೋಣವಾಯಿತು, ನಾವು ನಿಮ್ಮನ್ನೆಲ್ಲ ಹುಡುಕ್ತಾ ಇದೆ ಎಂದು ಹೇಳಿದ್ರು. ಹಾಲೆಲೂಯಾ. ಅವರು ಸ್ವಾಮಿಯನ್ನು ಹುಡುಕಿದೆ ಅಂತ ಕೇಳಿದರೆ ಸ್ವಾಮಿ ಮೇಲೆ ಅಷ್ಟು ಪ್ರೀತಿ, ನಿಮ್ಮ ಮೇಲೆ ಅಷ್ಟು, ಅಯ್ಯೋ ನಿಮ್ಮನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರ್ಲಿಕ್ಕಾಗಲ್ಲ, ನಿಮ್ಮನ್ನು ನಾವು ಹೆಂಗೆ ಹುಡುಕಿದ್ಯಾ ಅಂತ ನೋಡ್ತಾರ ಅಂತ ಹೇಳಿದ್ರೆ, ನಮ್ಮ ಮಾತಿನಲ್ಲಿ ನೈಸ್ ಮಾತುಗಳು, ಹಂಗೆ ನೈಸ್ ಮಾಡಿ ಮಾತಿನಲ್ಲಿ ಉಬ್ಬಿಸಲು. ಅಯ್ಯೋ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೊತ್ತಾ, ನಿಮ್ಮ ಮೇಲೆ ಎಷ್ಟು ಇಷ್ಟ ಗೊತ್ತಾ, ನಿಮ್ಮನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರ್ಲಿಕ್ಕಾಗಲ್ಲ ಅಂತ ಹೇಳಿ ಮಾತಿನಲ್ಲಿ ಹಂಗೆ ಉಬ್ಬಿಸಿ ಬಿಡೋದು. ಸ್ವಾಮಿ ತಾನೇ. ಸ್ವಾಮಿ ಹೇಳ್ತಾರೆ, ನೀವು ಸೂಚಕ ಕಾರ್ಯ ನೋಡಿಕೊಂಡು ನನ್ನ ಹುಡುಕ್ತಾ ಇಲ್ಲ, ನೀವು ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿದಕ್ಕಾಗಿ ನನ್ನನ್ನು ಹುಡುಕ್ತಾ ಇದೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಕೆಟ್ಟು ಹೋಗುವ ಆಹಾರಕ್ಕಲ್ಲ, ನಿತ್ಯ ಜೀವಕ್ಕೆ ನೆಲೆಗೊಳ್ಳುವ ಆಹಾರಕ್ಕಾಗಿ ದುಡಿಯಿರಿ. ಹಾಲೆಲೂಯಾ. ಅದಕ್ಕೆ ಅರ್ಥವೇನೆಂದರೆ, 3 ದಿವಸ ಹೋಗಿದೆ, ಅಡವಿಯಲ್ಲಿದ್ದೆ, ಉಪವಾಸವಾಗಿ ಹೋಗಿದೆ, ದೇವರು ಕನಿಕರ ಪಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನು ಮಾತ್ರ, ಭೌತಿಕವಾದ ಒಳ್ಳೆತನಗಳು ಮಾತ್ರ ಹುಡುಕುವರಾಗಿರಬಾರದು. ನಾವೆಲ್ಲರೂ ಭೌತಿಕವಾದ ವಿಷಯಕ್ಕಾಗಿ ಯೇಸು ಮೇಲೆ ನಂಬಿಕೆ ಇಡುವರಾದರೆ, ಒಳ್ಳೆಯ ಆಹಾರಕ್ಕಾಗಿ, ಒಳ್ಳೆಯ ಜೀವನಕ್ಕಾಗಿ, ನನಗೆ ಏನು ಕಾಯಿಲೆ ಬರಬಾರ್ದು ಏಸಪ್ಪ, ನನ್ನ ಕಾಯಿಲೆ ವಾಸಿ ಆಗಬೇಕು, ಅದಕ್ಕಾಗಿ ಚರ್ಚಕ್ಕೆ ಹೋಗಿ ನೋಡಿ ಅವರೆಲ್ಲ ಚೆನ್ನಾಗಿದ್ದಾರೆ, ಮೊನ್ನೆ ಏನು ಇಲ್ಲದವರು ನೋಡಿ ಈಗ ಮೊನ್ನೆ ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಬಾಡಿಗೆಗೆ ಬಿಟ್ಟಿದ್ದಾರೆ, ಹಂಗಾದ್ರೆ ನಾನು ಹೋಗ್ತೀನಿ, ನನಗೂ ಸೈಟ್ ಬೇಕು, ಮನೆ ಬೇಕು ಅಂತ ಹೇಳ್ಕೊಂಡು ಬಂದರೆ, ದೇವರು ಹೇಳ್ತಾರೆ, ಸುಮ್ಮನೆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಲಿಕ್ಕೆ ನನ್ನ ಹುಡುಕ್ತಾ ಇದ್ದೀರಾ ನೋಡಿ. ಅದಕ್ಕಾಗಿ ದುಡಿಯಬೇಡಿರಿ. ಯಾಕಂದ್ರೆ ದೋಣಿ ಎತ್ಕೊಂಡು ದೋಣಿಯೆಲ್ಲ ಸಾಗಿಸಿ ಅಷ್ಟು ದೂರ ಬಂದಲ್ಲ, ಈ ಊಟಕ್ಕೋಸ್ಕರ ಇಷ್ಟು ಕಷ್ಟಪಡಬೇಡಿರಿ ಅಂತ ಹೇಳ್ತಾರೆ. ಇದು ನಮಗೆ ಹೇಳ್ತಾ ಇರೋದು. ನಾವು ಸ್ವಾಮಿಯನ್ನು ಹುಡುಕೋದು ಏನಕ್ಕಾಗಿರಬೇಕು? ನಿತ್ಯ ಜೀವಕ್ಕಾಗಿರಬೇಕು. ಎಲ್ಲರೂ ಪಕ್ಕದಲ್ಲಿ ಮುಖ ನೋಡಿಕೊಂಡು ಹೇಳು, ಬ್ರದರ್ ಸಿಸ್ಟರ್, ನಿತ್ಯ ಜೀವಕ್ಕಾಗಿ ಕರ್ತನನ್ನು ಹುಡುಕು, ಕೆಟ್ಟು ಹೋಗುವ ಆಶೀರ್ವಾದಗಳಕ್ಕಾಗಿ ಅಲ್ಲ. ಆದರೆ ನೀವು ನಿತ್ಯ ಜೀವಕ್ಕಾಗಿ ತವಕ ಪಡುವಾಗ ನೀವು ಕೇಳದಂದವುಗಳನ್ನು ನಿಮಗೆ ಕೊಡುವನಾಗಿರುತ್ತಾನೆ. ಬೇಡಿಕೊಳ್ಳುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಂತ ಪರವಾಗಿ ಕೊಡ್ತಾರೆ. ಅಲ್ಲ, ಇವರು ರೊಟ್ಟಿ ಸಿಕ್ಕುತ್ತೆ ಅಂತ ಹೇಳಿಕೊಂಡಲ್ಲ 3 ದಿವಸ ಇಲ್ಲಿ ಇದ್ದಿರೋದು, ವಾಕ್ಯ ಕೇಳಲಿಕ್ಕೆ ಇದ್ದರು. ವಾಕ್ಯ ಕೇಳಲಿಕ್ಕೆ ಇದ್ದವರಿಗೆ ರೊಟ್ಟಿ ಕೊಟ್ಟರು. ಆದರೆ ಈಗ ಹೋಗಿರೋದು ವಾಕ್ಯ ಕೇಳಲಿಕ್ಕೆಲ್ಲ, ಈಗ ರೊಟ್ಟಿ ಕೇಳಲಿಕ್ಕೆ ಹೋಗಿದೆ. ಸ್ವಾಮಿಗೆ ಎಲ್ಲ ಗೊತ್ತಾಗುತ್ತದೆ. ಹಾಲೆಲೂಯಾ. ಅದಕ್ಕೆ ವಾಕ್ಯ ಕೇಳಲಿಕ್ಕೆ ಹೋಗುವಾಗ ಅವರು ವಾಕ್ಯ ಕೇಳಿ ಮುಗಿದು ಕನಿಕರ ಪಟ್ಟು ರೊಟ್ಟಿ ಕೊಟ್ಟು ಕಳಿಸಿದ್ರು. ಈಗ ವಾಕ್ಯ ಎಲ್ಲ ಆಮೇಲೆ ಲಾಸ್ಟು ರೊಟ್ಟಿ ಕೊಡ್ತಾರಪ್ಪ, ಸ್ವಲ್ಪ ಲೇಟ್ ಆಗಿದ್ರು, ಅದಕ್ಕೆ ಕೆಲವರು ಲೇಟಾಗಿ ಬರೋದು. ಲಾಸ್ಟು ತಂದೆಯಾದ ದೇವರ ಪ್ರೀತಿ, ಕುಮಾರನಾದ ಯೇಸುವಿನ ಕೃಪೆ, ಪವಿತ್ರಾತ್ಮರ ಐಕ್ಯ ಅನ್ಯೋನ್ಯತೆ ಸದಾ ಕಾಲ ನಿಮ್ಮ ಎಲ್ಲರ ಮೇಲೆ ಸಾಕು. ಅದೇ ಸಾಕು. ಪಾಸ್ಟ್ದು ಭಾಷಣ ಎಲ್ಲ ಮುಗಿಯಲಿ, ನಾವಿದು ಯಾವಾಗಲೂ ಕೇಳುತ್ತಾನೆ ಅಂತ. ಜೀವನಕ್ಕೆ ಬೇಕಾದದನ್ನು ಹುಡುಕಿ ಹೋಗುವ ಮನುಷ್ಯರು ಯಾರು ಗೊತ್ತಾ? ಫಸ್ಟ್ ಬರುವವರು, ಫಸ್ಟ್ ದೇವರ ಕಡೆಗೆ ಬರುವವರು. ಅವರು ಯಾವುದೋ ಕಷ್ಟ, ಕಣ್ಣೀರು, ದುಃಖ. ಯೇಸು ಸ್ವಾಮಿಯ ಕಡೆಗೆ ಬರುವಾಗ ನೋಡಿ, ಕುರುಡರು, ಕುಂಡರು, ಮೇಯೊಣಗಿದವರು,
ಪಾರ್ಶ್ವವಾಯು ರೋಗಿಗಳು, ನಾನಾ ಥರ ರೋಗಿಗಳನ್ನು ಕರ್ಕೊಂಡು ಬಂದವರು ನೋಡಿಕೊಂಡು ಸ್ವಾಮಿ ಏನು ಮಾಡಿದ್ದಾರೆ, ಅವರ ಮೇಲೆ ಕನಿಗರಪಟ್ಟು ಅವರ ಮೇಲೆ ಕೈಗಳಿಟ್ಟು ಎಲ್ಲರನ್ನು ವಾಸಿ ಮಾಡಿದರು. ನೀವು ನಿತ್ಯ ಜೀವಕ್ಕೆ ಬರ್ತೀರಲ್ವ, ಅದೇನು ಕೇಳಿಲ್ಲ, ಬಂದು ಅವರ ಕಷ್ಟ ತೀರಬೇಕು ಫಸ್ಟು. ಹಾಲೆಲೂಯಾ, ಕಷ್ಟ ತೀರಿಸಿಬಿಟ್ರು. ಅವರು ಹುಡುಕಿ ಬಂದಿದ್ದು ಭೌದಿಕವಾದ ಆಶೀರ್ವಾದ ಹುಡುಕಿ ಬಂದಿದೆ. ಅವರ ಭೌದಿಕ ಅಗತ್ಯಗಳು ನೆರವೇರಿಸಿಕೊಟ್ಟಿದೆ. ನೆರವೇರಿಸಿಕೊಟ್ಟ ಮೇಲೆ ಕರ್ತನಿಗೊಂದು ಪ್ರಶ್ನೆ ಇದೆ. 38 ವರ್ಷ ಬಾವಿಯ ಬಳಿಯಲ್ಲಿದ್ದ ಮನುಷ್ಯನನ್ನು ಒಂದೇ ಮಾತು, ನಿನಗೆ ಸ್ವಸ್ಥನಾಗಲಿಕ್ಕೆ ಮನಸ್ಸಿದೆಯಾ? ಅಷ್ಟೇ, ನಾನು ಸ್ವಸ್ಥತೆ ಮಾಡ್ತೀನಿ, ನೀನು ಸ್ವರ್ಗ ರಾಜ್ಯಕ್ಕಾಗಿ ತವಗ ಪಡ್ತಿಯಿಂದ ಪ್ರಶ್ನೆ ಅಲ್ಲಿ ಇಲ್ಲೇ ಇಲ್ಲ. ಮನಸ್ಸಿದೆಯಾ? ಹೌದು ಸ್ವಾಮಿ ಮನಸ್ಸಿದೆ. ಸರಿ, ರೈಟ್, ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಾಡೆ. ಅಷ್ಟೇ, ಹೋದರು. ತಿರುಗಿ ದೇವಾಲಯದಲ್ಲಿ ನೋಡಿದ ಮೇಲೆ ಹೇಳ್ತಾರೆ, ಸ್ವಸ್ಥವಾಯ್ತಲ್ಲ, ನಿನ್ನ ಸಮಸ್ಯೆ ಪರಿಹಾರ ಆಯ್ತಲ್ಲ, ಇನ್ನು ನೀವು ಮತ್ತೆ ಪಾಪ ಮಾಡಬೇಡ. ದೇವರ ದಯೆಗಾಗಿ, ನಿತ್ಯ ಜೀವಕ್ಕಾಗಿ ದೇವರನ್ನು ಹಿಂಬಾಲಿಸು. ಫಸ್ಟ್ ಬರುವವರನ್ನು ಸ್ವರ್ಗರಾಜ್ಯ ಬಗ್ಗೆ, ನಿತ್ಯ ಜೀವ ಬಗ್ಗೆ ಕೇಳಲ್ಲ, ನಿಮ್ಮ ಕಷ್ಟ ಏನಿದೆಯೋ ತೀರಿಸ್ಬಿಡ್ತಾರೆ. ಅದೇ ಥರ 10 ಕುಷ್ಠರೋಗಿಗಳು ಬಂದು ಸ್ವಾಮಿ ಅವರು ಸ್ವಸ್ಥ ಮಾಡೋದು ಹೇಳಿದೆ. ಸ್ವಾಮಿ ಹೇಳಿದೆ, ಹೋಗ್ರಿ, ಇನ್ನು ಅದಕ್ಕೆ ಜಾಸ್ತಿ ಏನು ನಾನು ಟಚ್ ಮಾಡೋದು ಬೇಡ, ತೈಲ ಹಚ್ಚೋದು ಬೇಡ, ಹೋಗಿರಿ ಮಹಾಯಾಜಕರಿಗೆ ತೋರಿಸ್ಕೊಳ್ಳಿ, ಏನು ರಿಸ್ಕ್ ಇಲ್ಲ, ಹೋಗಿರಿ ಮಹಾಯಾಜಕ ತೋರಿಸ್ರಿ. ಏನಾಯ್ತು ಮಕ್ಕಳ ಬೇಗ ಹೇಳಿ. ಹೋಗುವ ದಾರಿಯಲ್ಲಿ ಅವರು ಸ್ವಸ್ಥರಾದರು. ಹೋಗಿದರೆ ಮತ್ತೆ ನನ್ನನ್ನು ನಂಬಬೇಕು, ಹಿಂಬಾಲಿಸ್ಬೇಕಂತ ಹೇಳಿಲ್ಲ. ಸ್ವಸ್ಥ, ಈಗ ನಿಮಗೆ ಸೌಖ್ಯದಾನೆ, ಸೌಖ್ಯ ಆಗು. ಆದರೂ ಒಬ್ಬನು ವಾಪಸ್ ಬಂದೆ. ಸ್ವಾಮಿ ಏನು ಕೇಳಿದೆ, ನೀವು 10 ಮಂದಿ ಇದ್ದರಲ್ಲ, ನೀನೊಬ್ಬನು ಬಂದೆ, ಉಳಿತು 9 ಮಂದಿ ಎಲ್ಲಿ? ಪ್ರೈಸ್ ಗಾಡ್. ಒಂದು ಗುರುಡನಿಗೆ ಸೌಖ್ಯ ಮಾಡಿದರು. ಸೌಖ್ಯ ಕೊಟ್ಟ ಮೇಲೆ ಅವನು ಊರಿಂದ ಹೊರಗಡೆ ಹಾಕಿಬಿಟ್ರು. ಊರಿಂದ ಹೊರಗಡೆ ಹಾಕಿದೆ. ಯೇಸು ಅವನನ್ನು ಹಿಂಬಾಲಿಸಿ ಅವನ ಹಿಂದಟ್ಟಿ ಹೋಗಿ ಕೇಳಿದ, ನೀ ಮನುಷ್ಯಕುಮಾರನ ನಂಬುತ್ತೀಯಾ? ಹೌದು ಸ್ವಾಮಿ, ನಾನು ನಂಬುತ್ತೇನೆ. ಅವನು ಯಾರು ಅಂತ ಹೇಳಿದರೆ ಸಾಕು, ನಾನು ನಂಬುತ್ತೇನೆ, ನಿನ್ನ ಹತ್ರ ಮಾತಾಡ್ತಾ ಇರುವ ನಾನೇ. ಅವನು ಎಲ್ಲವೂ ಬಿಟ್ಟು ಅವರನ್ನು ಹಿಂಬಾಲಿಸಿದರು. ಹಲ್ಲೆಲೂಯಾ. ಇನ್ನೂ ಎಷ್ಟೋ ಉದಾಹರಣೆಗಳಿದೆ. ಅವರು ಭೌತಿಕ ಅಗತ್ಯಗಳು ನೆರವೇರಿಸಿಕೊಟ್ಟ ಮೇಲೆ ಸರಿ, ನನ್ನ ಕೆಲಸ ಆಗೋಯ್ತು ಅಂತ ಹೇಳಿಕೊಂಡು ಅವರು ಹೋಗಿದವರಲ್ಲ. ಅವರು ತನ್ನನ್ನು ಹಿಂಬಾಲಿಸಬೇಕೆಂಬುದನ್ನು ಕರ್ತನ ಚಿತ್ತವಾಗಿದೆ. ನಾನು ನಿಮಗೊಂದು ಬುದ್ಧಿಮಾತು ಹೇಳ್ತೀನಿ, ನಿಮಗೆ ಈ ಸ್ಥಳದಲ್ಲಿ ಆಶೀರ್ವಾದ ಬಂದಿಲ್ಲದಿದ್ದರೆ ಅದಕ್ಕೆ ಅರ್ಥ ನೀವಿಲ್ಲಿ ಇನ್ನೂ ಸರಿಯಾಗಲಿಕ್ಕಿದೆ ಎಂಬುದನ್ನು. ದೇವರ ಉದ್ದೇಶ ಹೊಟ್ಟೆ ತುಂಬಿಸಿ ಕಳಿಸೋದಲ್ಲ, ನಿತ್ಯ ಜೀವನ ವಾಕ್ಯ ತುಂಬಿಸಿ ಕಳಿಸೋದಾಗಿರುತ್ತೆ. ಹೋದ ವಾರ ನಾವು ಧ್ಯಾನ ಮಾಡಿದೆ, ಮಾಂಸ ಯಾವುದಕ್ಕೂ ಬರಲ್ಲ, ವಾಕ್ಯವು ಜೀವವು ಶಕ್ತಿಯೂ ಆಗಿದೆ. ಹಲ್ಲೆಲೂಯಾ. ಹೀಗೆ ಫಸ್ಟ್ ಬರುವವರು ಒಳ್ಳೆಯದು, ಜೀವನದ ಅಭಿವೃದ್ಧಿ ಶುಭವನ್ನು ಎದುರು ನೋಡಿಕೊಂಡು ಫಸ್ಟ್ ಬರ್ತಾರೆ. ಫಸ್ಟ್ ಏನು ಹುಡುಕಿ ಬರ್ತಾರೆ? ಮುಂದೆ ಆಶೀರ್ವಾದ ಹುಡುಕಿ ಬರ್ತಾರೆ. ನನ್ನ ರೋಗ ವಾಸಿಯಾಗಬೇಕು, ನನ್ನ ಕಷ್ಟ ತೀರಬೇಕು, ನನ್ನ ಕಾಯಿಲೆ ವಾಸಿ ಆಗಬೇಕು, ನನಗೆ ಅಭಿವೃದ್ಧಿ ಆಗಬೇಕು, ನನಗೆ ಒಳ್ಳೆ ಕೆಲಸ ಬೇಕು, ಒಳ್ಳೆ ಪೇಮೆಂಟ್ ಬೇಕು, ಇದು ಹುಡುಕಿ ಬರ್ತಾ ಇದ್ದಾರೆ. ಓಕೆ. ಆದರೆ ಬಿಡುಗಡೆ ಹೊಂದಿದ ಮಕ್ಕಳು ಮತ್ತೆ ಅದೆಲ್ಲ ಹುಡುಕಬೇಕಾಗಿರೋದು, ಮತ್ತೆ ಹೊರಡುದು ನಿತ್ಯ ಜೀವವನ್ನು, ಸ್ವರ್ಗ ರಾಜ್ಯವನ್ನು, ಪರಿಶುದ್ಧಿಯನ್ನು ಹುಡುಕಿ ಬರುವಾಗ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ 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 ಬರ್ತಾ ಇರ್ತದೆ. ಫಸ್ಟ್ ಬರುವಾಗ ಜೀವನದ ಬಗ್ಗೆ ಚಿಂತೆ, ಆವಾಗ ಸ್ವರ್ಗದ ಬಗ್ಗೆ ಇರುವ ಚಿಂತೆ ಹಿಂದೆ ಇದೆ, ಆದರೆ ನಮಗದು ಅರಿವು ಆಗಿರಲಿಲ್ಲ. ಸ್ವರ್ಗದ ಬಗ್ಗೆ ಚಿಂತೆ ದೇವರು ಕೊಡಬೇಕಂತ ಹೇಳಿಕೊಂಡೆ ಕರೆದು ಮುಂದೆ ಕರೆಸ್ತಾ ಇರೋದು. ಈ ಕಾಯಿಲೆ ವಾಸಿ ಮಾಡಿ ಕೊಡುವಾಗ, ಈ ರೋಗ ಸ್ವಸ್ಥ ಮಾಡಿ ಕೊಡುವಾಗ, ಈ ಅದ್ಭುತಗಳು ಮಾಡಿ ಕೊಡುವಾಗ ಕರ್ತನಿಗಿದೆ, ಇವನಿದು ಕೊಟ್ಟು ಬಿಟ್ಟು ಇವನಿಗೆ ನಿತ್ಯ ಜೀವ ಕೊಡಬೇಕೆಂಬುದನ್ನು. ಹೀಗೆ ಹೊಸದಾಗಿ ಬರುವಾಗ ಶುಭವು ಕೃಪೆಯು ಮುಂದೆ, ನಿತ್ಯ ಜೀವ ಹಿಂದೆ.
ಆದರೆ ಹೊಸದಾಗಿ ಬಂದವರು ದಿನಗಳು ಹೋಗುತ್ತಾ ಸ್ವರ್ಗರಾಜ್ಯ ಮುಂದೆ ಇರುವಾಗ ಶುಭವು ಕೃಪೆಯು ಹಿಂದೆ ಬಂದೇ ಬರುತ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರೆ, ನಾವು ಆ ರೇಂಜಿಗೆ ಬರದಿರುವಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕೊಟ್ಟು ಬಿಟ್ಟ ಮೇಲೆ ದೇವರು ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡೋದು ಮಾತ್ರ ಅಲ್ಲ, ಗದರಿಸ್ತಾರೆ. ಹೌದಲ್ವಾ? ನೋಡೋಣ. ಹೀಗೆ ಮತ್ತೇನ ಸುವಾರ್ತೆ 11:20 ನೋಡಿ. ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರಾಜೀನೆ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ರೊಟ್ಟಿ ಹುಡುಕಿ ಬಂದವರನ್ನು ನೋಡಿಕೊಂಡು ಏನು ಹೇಳಿದ್ದಾರೆ? ಸ್ವಲ್ಪ ತಮಾಷೆಯಾಗಿ ಸ್ವಲ್ಪ ಅವರನ್ನು ಗೇಲಿ ಮಾಡುವ ಥರ ಮಾತಾಡಿದೆ, ಗದರಿಸಿಲ್ಲ. ಏನು ಹೇಳಿದೆ? ಅವ್ರಿಗೇನಿದೆ, ನೀವು ರೊಟ್ಟಿ ಹುಡುಕಿ ನನ್ನನ್ನು ಬಂದಿದಪ್ಪ, ಸುಮ್ಮನೆ ನನ್ನ ಮುಂದೆ ನೈಸ್ ಮಾಡಲಿಕ್ಕೆ ಬರಬೇಡ, ನೀ ನನ್ನನ್ನು ಹಂಗೆ ಉಬ್ಬಿಸಿಬಿಟ್ಟು ಏನು ಮಾಡಲಿಕ್ಕೆ ಬೇಡ, ನೀವು ರೊಟ್ಟಿ ಹುಡುಕಿ ಬಂದಿದ್ದಾನೆ. ಅದರಲ್ಲಿ ಸ್ವಲ್ಪ ತಮಾಷೆ, ಸ್ವಲ್ಪ ಅವರನ್ನು ಒಂದು ಗೇಲಿ ಮಾಡುವ ರೀತಿಯಲ್ಲಿ ಮಾತಾಡಿಬಿಟ್ರು ಅಷ್ಟೇ. ಆದರೆ ಇಲ್ಲಿ ಬರುವಾಗ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಏನಂದ? ಅನೇಕ ಅದ್ಭುತ ಕಾರ್ಯಗಳು ನಡೆದವರು ತನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ ಎಂದು ತಿಳಿದುಕೊಂಡು ಕರ್ತನ ಏನ್ ಮಾಡಿದ್ದಾರೆ? ಗದರಿಸತೊಡಗಿದನು. ನಮ್ದು ಸಬ್ಜೆಕ್ಟ್ ಏನು? ದೇವರ ದಯೆ, ದೇವರ ದಯೆ, ದೇವರ ಕರುಣೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಆಯ್ತು, ಗದರಿಸುವ ಮಟ್ಟಕ್ಕೆ ಬಂದಿತ್ತು. ಹಲೋ, ಇಲ್ಲಿದ್ದೀರಾ? ನನಗೆ ಕರುಣೆ ತೋರಬೇಕಂದವನಿಗೆ ಕರುಣೆ ತೋರುವನು, ನನಗೆ ದಯ ತೋರಬೇಕಂದವನಿಗೆ ದಯ ತೋರುವನು. ಉಪವಾಸವಾಗಿ ಪ್ರಾರ್ಥನೆಯೊಂದಿಗೆ ದೇವರ ಬಳಿಯಲ್ಲಿ ಬಂದು ದೇವರ ವಾಕ್ಯ ಕೇಳಿ ಅದನ್ನು ಗಮನ ಕೊಟ್ಟು ಕೇಳಿ ಕರ್ತನನ್ನು ಹಿಂಬಾಲಿಸುವ ಮೇಲೆ ದೇವರ ದಯೆಯು, ದೇವರ ಕರುಣೆ ಇರುವಾಗ. ಆದರೆ ಬರೀ ಭೌತಿಕವಾದ ಒಳ್ಳೆತನಗಳನ್ನು ಮಾತ್ರ ನೋಡುವವರಿಗೆ ನೋಡಿ, ನೀವು ಅದಕ್ಕಾಗಿ ಮಾತ್ರ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ದುಡಿದ ಬುದ್ಧಿ ಮಾತು ಹೇಳು. ಈ ಬುದ್ಧಿ ಮಾತು ಹೇಳುವುದರೂ ಕೂಡ ಅದನ್ನು ಕೇಳದೆ ಬರೀ ಆ ಭೌತಿಕ ಒಳ್ಳೆತನಗಳು ಮಾತ್ರ ಎದುರು ನೋಡಿಕೊಂಡು, ಅದ್ಭುತಗಳು ಮಾತ್ರ ಎದುರು ನೋಡಿಕೊಂಡು, ಮಹತ್ ಕಾರ್ಯಗಳ ಮಾತ್ರ ಎದುರಿಕೊಂಡು ನೋಡಿಕೊಂಡು, ಸ್ವರ್ಗ ರಾಜ್ಯದ ಬಗ್ಗೆ ಚಿಂತೆ ಇಲ್ಲದೆ, ನಿತ್ಯ ಜೀವನ ಬಗ್ಗೆ ಚಿಂತೆ ಇಲ್ಲದೆ ಇರುವ ಜನರನ್ನು ನೋಡಿಕೊಂಡು ಕರ್ತನು ಗದರಿಸಿದ್ದಾರೆ. ದಯ ಬೇಕಾ? ಗದರಿಸಬೇಕಾ? ಮಾಡಿದ ಅದ್ಭುತಗಳಕ್ಕಾಗಿ ಅವರನ್ನು ಕೊಂಡಾಡಿ ದೇವರ ರಾಜ್ಯಕ್ಕೆ ಎದುರು ನೋಡಬೇಕು. ಹೊಂದಿದ ಆಶೀರ್ವಾದಗಳನ್ನು ನೆನೆಸಿ ಸ್ತೋತ್ರ ಮಾಡಬೇಕು. ಸಿಕ್ಕಿದಕ್ಕೆಲ್ಲ ಸ್ತೋತ್ರ ಹೇಳಿಕೊಂಡು, ಆತನೇ ನನಗೆ ಇಷ್ಟು ಮಟ್ಟಕ್ಕೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಂದೇಳಿ ಆ ಸ್ತುತಿ ಸ್ತೋತ್ರ ಸಲ್ಲಿಸಿ ನಾವೇನು ಮಾಡಬೇಕು? ನಿತ್ಯ ಜೀವಕ್ಕೆ ನಾನೇನು ಮಾಡಬೇಕು? ಪರಲೋಕ ರಾಜ್ಯ ಸೇರಲಿಕ್ಕೆ ನಾನು ಏನು ಮಾಡಬೇಕು? ಅದಕ್ಕಾಗಿ ನಾನು ಏನು ತವಕ ಪಡಬೇಕು? ದೇವರ ಚಿತ್ತ ಏನಿದೆ ಅಂತ ಇದನ್ನೇ ಹುಡುಕುತ್ತಾ ಇರಬೇಕೆಂಬುದನ್ನು ದೇವರು ನಮ್ಮಿಂದ ಎದುರು ನೋಡ್ತಾರೆ. ಆದರೆ ನಿತ್ಯ ಜೀವ ಬಗ್ಗೆ ಚಿಂತೆ ಇಲ್ಲ. ನಮಗೆ ಕಾಯಿಲೆ ವಾಸಿ ಆಯಿತು, ಆಮೇಲೆ ನಮಗೆ ಕೆಲಸ ಬೇಕು, ಕೆಲಸ ಸಿಕ್ಕಿದ ಮೇಲೆ ನಮಗೆ ಮತ್ತೆ ಓಟಿ ಬೇಕು, ಓಟಿ ಆದ ಮೇಲೆ ಮತ್ತೆ ಪ್ರೇಯರು ಇಲ್ಲ, ಚರ್ಚು ಇಲ್ಲ, ಆಮೇಲೆ ಪಾಸ್ಟರ್ ಕೇಳಿದರೆ ನಾನು ಎಲ್ಲೋ ಇದ್ದೀನಿ ಅಂತ ಹೇಳೋದು. ಆವಾಗ ಪಾಸ್ಟರ್ ಎಲ್ಲ ಗದರಿಸೋದು, ಏಸಪ್ಪ ಗದರಿಸ್ತಾರೆ. ಇಲ್ಲಿದ್ದೀರಾ? ಭೌತಿಕ ಒಳ್ಳೆತನಗಳ ಬಗ್ಗೆ ಮಾತ್ರ ಚಿಂತೆ, ನಿತ್ಯ ಜೀವ ಬಗ್ಗೆ ಚಿಂತೆ ಇಲ್ಲ. ಪ್ರಿಯ ಮಕ್ಕಳಿರ, ಇವತ್ತು ನಾವು ನಮ್ಮ ಮನೋಭಾವಗಳು ಏನಿದೆ ಎಂದು ನೋಡಿ, ನಾವು ಮನೆ ಕಟ್ಟಬೇಕು, ಇನ್ನು ಕಾರು ತಗೊಳ್ಬೇಕು, ಇನ್ನು ಇದು ಕೊಳ್ಳಬೇಕು ಅಂತ ಮಾತ್ರ, ಅದು ಬೇಡ ಅಂದಲ್ಲ ನಾನು ಹೇಳೋದು, ಅದರದ್ದು ಬಗ್ಗೆ ಮಾತ್ರನೇ ಚಿಂತೆಯ. ನನ್ನ ಮೂಲಕ
10 ಜನರಾದರೂ ದೇವರ ಕಡೆಗೆ ತಿರುಗಬೇಕು. ನಿಮ್ಮ ಒಳಗಡೆ ಒಂದು ದಾಹ ಆಗಬೇಕು, ಒಂದು ನೋವಾಗಬೇಕು. ನನ್ನಿಂದ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ನನ್ನ ದೇವರು ನನಗೆ ಕೊಟ್ಟದಕ್ಕೆ ಸರಿಯಾಗಿ ನಾನು ದೇವರಿಗೆ ಏನು ಮಾಡಲಿಕ್ಕೆ ಆಗಿಲ್ಲಲ್ಲ ಎಂದು ಒಂದು ವೇದನೆ ನಮಗೆ ಬರಬೇಕು. ಆ ವೇದನೆ ನಮ್ಮಲ್ಲಿರುವಾಗ ನೋಡಿ ಕರ್ತನು ನಮ್ಮನ್ನು ನೋಡಿ ಕನಿಕರ ಪಡುತ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮಲ್ಲಿ ನಡೆದಿರುವಂಥ ಮಹತ್ ಕಾರ್ಯಗಳು ತೋರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅವರು ಈಗಾಗಲೇ ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸುವಾಗ ದೇವರಿಗೊಂದು ಉದ್ದೇಶವಿದೆ. ನಾವು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಬೇಕು ಮತ್ತು ನಮ್ಮ ಮೂಲಕ ಮತ್ತು ಅನೇಕರನ್ನು ದೇವರ ಕಡೆಗೆ ತಿರುಗಿಸಬೇಕೆಂಬುದೊಂದು ದೇವರು ಎದುರು ನೋಡುತ್ತಾರೆ. ಅದು ಆಗಿಲ್ಲ ಅಂತ ಹೇಳಿಕೊಂಡು ದೇವರು ಗದರಿಸಿದ್ದಾರೆ. ನೋಡಿ, ಊಟ ಹುಡುಕಿ ಹೋಗಿದ್ದಕ್ಕೆ ಗದರಿಸಿಲ್ಲ, ಸ್ವಲ್ಪ ಗೇಳಿ ಮಾಡಿದಷ್ಟೇ. ನೋಡ್ರಿ ಊಟಕ್ಕೋಸ್ಕರ ಬಂದ್ರ ಅಂತ ಕೇಳಿದಷ್ಟೇ, ಗದರಿಸಿಲ್ಲ. ಆದರೆ ನಾವು ಮಾಡಿದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಹೊಂದಿಕೊಂಡು ಅದಕ್ಕೆ ಸ್ಪಂದಿಸದಿರುವಾಗ ದೇವರು ಗದರಿಸಿದ್ದಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಯಾರ ಮೇಲೆ ಕರುಣೆ ತೋರಬೇಕೋ ಅವರ ಮೇಲೆ ಕರುಣೆ, ಯಾರ ಮೇಲೆ ದಯೆ ತೋರಬೇಕೋ ಅವರ ಮೇಲೆ ದಯೆ. ನಾವು ಇದು ಎದುರು ನೋಡಿಕೊಂಡಿರುವಾಗ ದೇವರು ನೋಡಿ ನಮ್ಮನ್ನು ಗದರಿಸೋದು. ನಾವು ಎದುರು ನೋಡೋದು ದಯೆ, ದೇವರು ನಮ್ಮನ್ನು ಎದುರು ಗದರಿಸೋದು. ಎಷ್ಟು ಹೇಳಿದ್ರು ನೀವು ನಿಮ್ದು ಅಂತ ಹೇಳಿಕೊಂಡು ನನ್ಗೆ ಆಸ್ತಿ, ನನ್ನ ಪಾಸ್ತಿ, ನನ್ನ ದುಡ್ಡು, ನನ್ನ ದುಡಿಮೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮಕ್ಕಳು, ಅವರಿಗಿರುವುದು ಹಾಕಬೇಕು, ಅವರಿಗಿರುವುದು ಸೇರಿಸಬೇಕು, ನೀನು ಇದೇ ಚಿಂತೆ. ಒಂದು ವ್ಯಕ್ತಿಗೋಗಿ ಸುವಾರ್ತೆ ಹೇಳಿ ಒಬ್ಬರನ್ನು ದೇವರ ಕಡೆಗೆ ನಡೆಸಿಕೊಂಡು ಬರ್ತಾ ಇದೆಯಾ ಅಂತ ಹೇಳಿಕೊಂಡು ದೇವರು ಗದರಿಸುತ್ತಾರೆ. ಯೋಚಿಸಿರಿ, ಈ ಗದರಿಸುವುದು ಅಂತ ಹೇಳಿದರೆ ಕಿವಿಯಲ್ಲಿ ಬಂದು ಏಸಪ್ಪ ಬಂದು ಗದರಿಸಿಬಿಡುವುದಲ್ಲ. ನಮಗೆ ಕೆಲ ಕಷ್ಟ ನಷ್ಟಗಳಲ್ಲಿ ನಮ್ಮನ್ನು ಒಳಪಡಿಸಿಕೊಂಡು ಗಮನ ಸೆಳೀತಾ ಇದೆ. ಆವಾಗಲಾದರೂ ದೇವರ ಕಡೆಗೆ ತಿರುವುದು. ನೋಡಿ ಮಕ್ಕಳೇ, ನಾವು ಗದರಿಸುವ ಮಟ್ಟ ಗಂಡೆ ಹೋಗಬೇಡ. ನಾವು ಎಂಥ ಮಟ್ಟದಲ್ಲಿರಬೇಕು? ದಯೆ ಹೊಂದಿಕೊಳ್ಳುವಂಥ ಮಟ್ಟದಲ್ಲಿರಬೇಕು. ಹೇಳಿ, ಒಬ್ಬರಿಗೆ ಮುಖ ನೋಡಿಕೊಂಡು ಹೇಳಿ, ಗದರಿಸುವ ಲೆವೆಲಿಗೆ ಹೋಗಬೇಡ, ದಯೆ ತೋರುವ ಲೆವೆಲಲ್ಲಿ ಇದ್ರೆ ಸಾಕು. ಓಕೆ, ಸರಿ, ದೇವರಿಗೆ ಸ್ತೋತ್ರವಾಗಲಿ. ಇನ್ನು ರೋಮಾಪತ್ರಿಕೆ 11ನೇ ಅಧ್ಯಾಯ, ಸರಿ 17ನಿಂದ ಹೋದ್ರೇನೆ ನಿಮ್ಗೆ ಅದು ಅರ್ಥ ಆಗೋದು. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೆ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ. ಗರ್ವಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಆದುದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಪೌಲಪೊಸ್ತಲನು ರೋಮಾಪತ್ರಿಕೆಯಲ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ. ರಕ್ಷಿಸಲ್ಪಟ್ಟ ಅನ್ಯ ಜನರಿಗೆ ಬಂದಿರುವಂಥ ಒಂದು ಸೌಭಾಗ್ಯದ ಬಗ್ಗೆ ಅಲ್ಲಿ ಹೇಳ್ತಾ ಇದೆ. ಇಸ್ರಾಯೇಲ್ ಎಂಬುದು ಊರೆಣ್ಣೆ ಮರವಾಗಿರುವಂಥ ಇಸ್ರಾಯೇಲ್ ಜನರಲ್ಲಿ ದೇವರ ಆಜ್ಞಾವಿಧಿಗಳನ್ನು ಪಾಲಿಸದೆ ಇರುವಾಗೇ ಅವರನ್ನು ಕಡಿದು ಹಾಕಿದ್ದಾರೆ. ಆಮೇಲೆ ಕಾಡೆಣ್ಣೆ ಮರದ ಸಸಿಯನ್ನು ತೆಗೆದುಕೊಂಡು ಬಂದು ಈ ಊರೆಣ್ಣೆ ಮರದ ಸಸಿಯಲ್ಲಿ ಕಸಿ ಕಟ್ಟಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಹೇಳ್ತಾ ಇದ್ದಾರೆ, ಬಿದ್ದವರ ಮೇಲೆ ಕಾಠಿಣ್ಯ, ನಿಂದವರ ಮೇಲೆ ದೇವರ ದಯೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲ್ ಪುಷ್ಟಿಯಾಗಿರ್ಬೇಕಾಯ್ತು, ಇಸ್ರಾಯೇಲ್ ಪುಷ್ಟಿಯಾಗಿರ್ಬೇಕಾಯ್ತು. ಆದರೆ ಇಸ್ರಾಯೇಲ್ ಏನಾಗೋಯ್ತು? ಬಾಡಿ ಹೋಗಿ ನೋಡಿ, ಎಲೆಗಳು ಪುಷ್ಟಿ ಇಲ್ಲ,
ಹಾಗೆ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಇಸ್ರಾಯೇಲನ್ನು ಕಡಿದು ಹಾಕಿದ್ದಾರೆ. ಪ್ರಯೋಜನ ಇಲ್ಲದ ಇಸ್ರಾಯೇಲನ್ನು ಕಡಿದು ಹಾಕಿ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಕಾಡು ಎಣ್ಣೆ ಮರದಿಂದ ಇನ್ನೊಂದು ಕೊಂಬೆಯನ್ನು ತೆಗೆದುಕೊಂಡು ಬಂದಿದೆ. ಇನ್ನೊಂದು ಕೊಂಬೆಯನ್ನು ತೆಗೆದುಕೊಂಡು ಬಂದು ಏನ್ ಮಾಡಿದ್ದಾರೆ ದೇವರು ಅದನ್ನು ಕಾಡು ಎಣ್ಣೆ ಮರದಲ್ಲಿ ಕೊಂಬೆಯನ್ನು ಮುರ್ಕೊಂಡು ಬಂದು ಈಗ ಕಸಿ ಕಟ್ಟಿದ್ದಾರೆ. ನೋಡಿ ಏನ್ ಮಾಡಿದ್ದಾರೆ, ಕಸಿ ಕಟ್ಟಿದ್ದಾರೆ. ಇಸ್ರಾಯೇಲ್ ಎಂಬ ದೇವ ಜನರು ಸರಿಯಾದ ಪುಷ್ಟಿಗೆ ಬರದಿರುವಾಗ ಅದನ್ನು ತೆಗೆದುಹಾಕಿ ಕಾಡೆಣ್ಣೆ ಮರದಲ್ಲಿ ನೋಡಿ ಪುಷ್ಟಿ ಇರುವಂತ ಕೊಂಬೆಯನ್ನು ತೆಗೆದುಕೊಂಡು ಬಂದು ಏನ್ ಮಾಡಿದ್ದಾರೆ, ಇದರಲ್ಲಿ ಕಸಿ ಕಟ್ಟಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾನು ಮತ್ತು ನೀವು ಇಸ್ರಾಯೇಲ್ ಕುಲದಲ್ಲಿ ಹುಟ್ಟಿದವರಲ್ಲ. ಮೋಸೆಯ ಪಾರಂಪರ್ಯ ನೋಡಿಕೊಂಡು ಈ ಪ್ರಪಂಚದ ಜನರೆಲ್ಲ ಹಂಗೆ ಹೇಳ್ಬೋದು. ಆದರೂ ಅನ್ಯ ಜನರಿಂದ ಸ್ಥಾನದಲ್ಲಿದ್ದವರು. ಆಮೇಲೆ ಕಸಿ ಕಟ್ಟಿ ಏನ್ ಮಾಡಿದ್ದಾರೆ, ಫಲ ಕೊಡ್ಲಿಕ್ಕಾಗಿ ನಟ್ಟಿದ್ದಾರೆ. ನೆಲಗೊಳ್ಳದವುಗಳನ್ನು ಏನ್ ಮಾಡಿದ್ದಾರೆ, ಅವುಗಳನ್ನು ಬೀಸಾಕಿದೆ. ಗಮನಿಸಿಕೊಳ್ಳಿ, ಇಸ್ರಾಯೇಲ್ ಎಂಬ ದೇವ ಜನರ ಜೊತೆಯಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು, ಅನ್ಯ ಜನರಾಗಿರುವ ನಮ್ಮನ್ನು ದೇವರು ಕಸಿ ಕಟ್ಟಿಕೊಂಡಿದ್ದಾರೆ. ನಾವು ಇಸ್ರಾಯೇಲ್ ಪಾರಂಪರ್ಯದಲ್ಲಿ ಬಂದವರಲ್ಲ. ನಾವು ಎಲ್ಲ ವಿಧವಾದ ಪ್ರಪಂಚದ ವಸ್ತುಗಳಿಗೆ ಅಡ್ಡ ಬಿದ್ದು ಬಂದವರು, ಇಸ್ರಾಯೇಲಿನ ಪಾರಂಪರ್ಯದ ಬಗ್ಗೆ ಗೊತ್ತಿಲ್ಲದವರು. ಆದರೂ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಇಸ್ರಾಯೇಲಿನ ಜೊತೆಯಲ್ಲಿ ಕಸಿಗಟ್ಟಿಕೊಂಡಿದ್ದಾರೆ. ಈ ಕಸಿಗಟ್ಟಿಕೊಂಡಿರುವ ನನ್ನಿಂದ ದೇವರ ಎದುರು ನೋಡುದು ಫಲ ಕೊಡುವವರಾಗಿರಬೇಕು. ಈ ಕಸಿ ಕಟ್ಟಿಕೊಂಡಿರುವಾಗ ದೇವರ ಎದುರು ನೋಡುದು ಫಲ ಕೊಡುವವರಾಗಿದ್ದರೆ ಅದು ಮತ್ತಷ್ಟು ಪುಷ್ಟಿಗಾಗಿ ಅದಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹ ಕೊಡುವುದಾಗಿರುತ್ತದೆ. ಹಲ್ಲೆಲೂಯಾ. ಆದರೆ ಕಸಿ ಕಟ್ಟಿಕೊಂಡು ಅದಕ್ಕೆ ಪೋಷಣೆಗಳು ಕೊಟ್ಟಿದ್ದರು, ಅದನ್ನು ನೆಲೆಗೊಳ್ಳದೆ ಹೋಗಿದರೆ. ನೋಡಿ 21ನೇ ವಾಕ್ಯ ಹೇಳ್ತಾ ಇದ್ದಾರೆ, ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಆದುದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ. ಹಲ್ಲೆಲೂಯಾ. ಅಂದ ದೇವರ ಮಕ್ಕಳಿರ ನಾನು ಮತ್ತು ನೀವು ಇಸ್ರಾಯೇಲಿನ ಜೊತೆಯಲ್ಲಿ ಕಸಿ ಕಟ್ಟಿಕೊಂಡವರಾಗಿರುವಾಗ ಯಾರ್ಯಾರು ಆತನನ್ನು ನಂಬುವರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಡುವರು, ಅವರಿಗೆ ದೇವರ ಮಕ್ಕಳಾಗುವ ಪದವಿ ಕೊಟ್ಟರು. ಹಲ್ಲೆಲೂಯಾ. ಆ ಪದವಿ ಕೊಟ್ಟು ನಮ್ಮನ್ನು ಕಸಿ ಕಟ್ಟಿಕೊಂಡಿರುವಂತ ನಾವುಗಳು ನೋಡಿ ನಂಬಿಕೆಯಲ್ಲಿ ನೆಲೆಗೊಳ್ಳು. ಗರ್ವ ಪಡಬೇಡ, ಭಯದಿಂದಿರು. ಯಾಕಂದರೆ ಹುಟ್ಟು ಕೊಂಬೆಗಳನ್ನೇ ಉಳಿಸದೆ ಮುರಿದು ಹಾಕಿದ ಮೇಲೆ ಕಸಿ ಕಟ್ಟಿಕೊಂಡ ನಿನ್ನನ್ನು ತೆಗೆದು ಬಿಡುವುದು ಎಷ್ಟು ಸುಲಭ. ಅರ್ಥ ಆಗ್ತಾ ಇದೆಯಾ? ಆದರೆ ಕಸಿ ಕಟ್ಟಿಕೊಂಡವರಾದ ನಾವುಗಳು ಕೂಡ ಅದರದ ಅರ್ಥ ಗೊತ್ತಿಲ್ಲದ ಹೋದರೆ, ಅದರದ ಬೆಲೆ ಗೊತ್ತಿಲ್ಲದ ಹೋದರೆ ನೋಡಿ, ಅದರಿಂದ ನಮ್ದು ಜವಾಬ್ದಾರಿ ಏನಿದೆ? ನಂಬಿಕೆಯಲ್ಲಿ ನೆಲೆಗೊಂಡು ದೇವರ ದಯೆಯನ್ನು ಎದುರು ನೋಡು. ಅದಕ್ಕೆ ಗರ್ವ ಪಡದೆ ಭಯಪಟ್ಟು ದೇವರ ದಯೆಯಲ್ಲಿ ನೆಲೆಗೊಳ್ಳು ಮಕ್ಕಳೇ. ನೋಡಿ, ದಯವಿಟ್ಟು ನೀವು ಅರ್ಥ ಮಾಡಿದರೆ ನಿಮಗೆ ತೊಂದರೆ ಆಗಲ್ಲ. ನೋಡಿ ಹೇಳ್ತಾ ಇದ್ದಾರೆ, ನಿಂದವರ ಮೇಲೆ ದೇವರ ದಯೆ ಇರುತ್ತದೆ. ಬಿದ್ದವರು, ಪ್ರಯೋಜನ ಇಲ್ಲದವರು ಏನ್ ಮಾಡ್ತಾರೆ? ಮುರಿದು ಹಾಕಿದ ಮೇಲೆ ಅದೇನಾಯ್ತು? ಅದು ಒಣಗಿ ಹೋಗುತ್ತದೆ, ಅದು ಬಾಡಿ ಹೋಗುತ್ತದೆ. ಹಲ್ಲೆಲೂಯಾ. ದಯವಿಟ್ಟು ಇದು ನೀವು ಪ್ಲೀಸ್ ಇದು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಯಾರು ಸಭೆನೂ ಬಿಟ್ಟು ಹೋಗಲ್ಲ, ದೇವರು ಬಿಟ್ಟು ಹೋಗಲ್ಲ. ನಾವು ಗರ್ವಪಟ್ಟು ಹೋಗೋದು, ನಾವು ಏನು ಇಲ್ಲದ ಸ್ಥಿತಿಗೆ ಬಂದವರು,
ಬಂದು ಕಾಯಿಲೆ ವಾಸಿ ಮಾಡಿಕೊಟ್ಟು, ಕಷ್ಟ ತೀರಿಸಿಕೊಟ್ಟು, ಆಶೀರ್ವಾದ ಕೊಟ್ಟು ಒಂದು ಲೆವೆಲ್ಗೆ ಬಂದ ಮೇಲೆ ನಮ್ಮ ಈ ಸರ್ಕಲಲ್ಲಿ ಇರುವಂಥವರು, ನಮ್ಮ ಸ್ವಂತದವರು ಬಂದದವರು ಅವರೆಲ್ಲ ಆವಾಗ ಸಿಕ್ಕುತ್ತೆ. ಅಲ್ಲಿ ತನಕ ನಿಮಗೆ ಸಿಕ್ಕಲ್ಲ. ನಿಮಗೆ ಕಷ್ಟ ಇರುವಾಗ ನಿಮ್ಮನ್ನು ನೋಡಿಕೊಂಡು ಅವರು ಓಡಿಬಿಡ್ತಾರೆ. ಯಾಕೆ ಪಾಪ ಟೀ ಕುಡಿಲಿಕ್ಕೆ ಕಾಸು ಕಳ್ತಾರೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ದೇವರು ನಿಮ್ಮನ್ನು ಕಸಿ ಕಟ್ಟಿ, ನಿಮ್ಮನ್ನು ಪುಷ್ಟಿಪಡಿಸಿ, ನಿಮ್ಮಲ್ಲಿ ಫಲ ಕೊಟ್ಟು, ಒಂದು 10 ರೂಪಾಯಿ ಸಂಪಾದನೆ ಆಯಿತು, ಒಂದು ಪೇಮೆಂಟ್ ಬಂದು, ಒಂದು ಮನೆ ಚೇಂಜ್ ಮಾಡಿದರು. ಈಗ ನೋಡಿದ್ರೆ ಬಾಂಡಗೆ ಮನೇಲಿ ಇರೋರು ಕೂಡ ಈಗ ಚಿಕ್ಕ ಮನೇಲಿ ಇದ್ದವರು ದೊಡ್ಡ ಮನೆಗೆ ಹೋದರು, ಏನೋ ಪರವಾಗಿಲ್ಲ, ಮನೆಯಲ್ಲಿ ಒಂದು ಮಂಜ ತಕ್ಕೊಂಡಿದೆ, ಬೀರೋ ತಕ್ಕೊಂಡಿದೆ ಎಲ್ಲ ಗೊತ್ತಾಗುವಾಗ ನೆಂಟರುಗಳು ನಿಮ್ಮ ಮನೆಯಿಂದ ಇಳಿಯಲ್ಲ. ಭಾನುವಾರ ಬಂದು ಮನೆಗೆ ಸೇರ್ತಾರೆ. ಆಮೇಲೆ ಸೆಂಟಿಮೆಂಟಲ್ಲಿ ತೋರಿಸ್ತಾರೆ. ಯಾವತ್ತೋ ಬಂದು ಇಷ್ಟೊತ್ತು ಬಂದು ನೀವು ಚರ್ಚಕ್ಕೆ ಹೋಗ್ಬಿಡ್ತೀರಾ, ನಮ್ಮನ್ನು ಬಿಟ್ಟು ನೋಡಿ ನಮ್ಮ ಮೇಲೆ ಬೆಲೆನೇ ಇಲ್ಲ, ನಾವು ಬಂದಿದ್ದೇನೆ ಕೆಲ್ನೇ ಇಲ್ಲ, ಹಂಗೆ ಹೊಟ್ಟೋಗ್ಬಿಡ್ತೀರಾ, ನಿಮಗೆ ದೇವರೇ ಹೆಚ್ಚಾಗೋಯ್ತಾ, ಪಾಸ್ಟರ್ ನಿಮಗೆ ದೊಡ್ಡವರಾಗೋಯ್ತಾ, ನಾವೇನು ಇಲ್ಲ, ರಕ್ತ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮನ್ನು ಏನು ಮಾಡ್ತಾರೆ, ಸೆಂಟಿಮೆಂಟಲ್ಲಿ ಕಳ್ತಾರೆ. ಪಾಪ ಎಲ್ಲಿಂದೋ ಬಂದು ನಮ್ಮವ್ರು ಬಂದ್ರಲ್ಲ, ಆಯ್ತಾ ಬೀರಪ್ಪ ಚಿಕನ್ ತಗೊಂಬಂದು ಬಿರಿಯಾನಿ ಮಾಡಿ ಕೊಡ್ತೀನಿ, ಪಾಸ್ಟರ್ ಇವತ್ತು ಹೇಳಿಬಿಡೋಣ, ನಾಳೆ ಯಾರೋ ನೆಂಟರು ಬಂದು ಹೇಳಿಬಿಡೋಣ ಅಂತ. ನಿಮ್ಮನ್ನು ಬೀಳಿಸುವಂಥ ಶತ್ರುವಿನ ಕುತಂತ್ರ ಇದು. ಮಕ್ಕಳೇ, ನಾವು ಬಿದ್ದು ಹೋಗಬೇಡ. ಇಲ್ಲಿದ್ದೀರಾ? ಬಿದ್ದು ಹೋಗಬೇಡ, ಗರ್ವ ಪಡದೆ. ಆದರೆ ನಮಗೆ ಗರ್ವ ಬರದೆ ನೋಡಿಕೊಂಡು ನಾನೇನು ಇಲ್ಲ, ನಾನು ಬರೀ ಮಣ್ಣು, ಎಸಪ್ಪ ಏನಾಗಿದೆಯೋ ನಿನ್ನ ದಯ ಅಂತ ಹೇಳಿಕೊಂಡು, ನೀವು ದೊಡ್ಡವರು ನಾನು ಮತ್ತೆ ಹೇಳಿದ ಕೇಳಿ ಮಕ್ಕಳಿಗೆ ಹೇಳಿಕೊಟ್ಟು ಬರಬೇಕು. ಇಲ್ಲಾಂದ್ರೆ ಆ ಮಕ್ಕಳಿಗೆ ನೀವು ಕಷ್ಟಪಟ್ಟಿದ್ದು ಗೊತ್ತಿರಲ್ಲ. ನೀವೊಂದು ಕಾಲದಲ್ಲಿ ಬಡಸ್ತನದಲ್ಲಿ, ಇಕ್ಕಟ್ಟಲ್ಲಿದ್ದೋ, ಕಣ್ಣೀರಲ್ಲಿದ್ದೋ, ರೋಗದಲ್ಲಿದ್ದೋ, ಅವ್ರ ಮಕ್ಕಳು ಗೊತ್ತಿರಲ್ಲ. ಅವರು ಸ್ವಲ್ಪ ಅರಿವು ಬರುವಷ್ಟಕ್ಕೆ ನೀವೆಲ್ಲ ಲೆವೆಲ್ ಚೆನ್ನಾಗಿರ್ತದೆ. ಆವಾಗ ನಿಮ್ಮ ಮೇಲೆ ಅವರು ದೂಷಣೆ ಹೇಳ್ತಾರೆ. ನೀವು ಪದೇ 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 ಹೇಳಿಕೊಡಬೇಕು. ಮಕ್ಕಳೇ, ಬಿದ್ದು ಹೋಗಿದವರ ಮೇಲೆ ದೇವರಿಗೆ ಕಾಠಿಣ್ಯ, ನಿಲ್ಲುವವರ ಮೇಲೆ ದೇವರಿಗೆ ದಯೆ. ಹಾಗಾದರೆ ದೇವರ ದಯೆ ದೊರಿಬೇಕಂದ್ರೆ ಏನ್ ಮಾಡಬೇಕು? ನೆಲಗೊಳ್ಳಬೇಕು. ಯೆಹೋಶುವನೊಂದು ಮಾತು ಹೇಳಿದ್ದಾರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವರು. ನೀವು ಏನ್ ಮಾಡಬೇಕಂದ ನಿರ್ಧಾರ ಮಾಡಿಕೊಂಡು, ದೇವರ ದಯೆ ಬಗ್ಗೆನೇ ನಾವು ಹೇಳಿಕೊಂಡು ಬಂದಿದೆ. ಫಸ್ಟು ಯಾರ ಮೇಲೆ ಕರುಣೆ ತೋರಬೇಕೋ ಅವರ ಮೇಲೆ ಕರುಣೆ ತೋರು, ಯಾರ ಮೇಲೆ ದಯ ತೋರಬೇಕೋ ಅವರ ಮೇಲೆ ದಯ ತೋರುದು. ಆದರೆ ದೇವರ ದಯ ದೊರೆಯಲಿಕ್ಕಾಗಿ ನಾವು ಸತ್ಯವೇದದಲ್ಲಿ ನೋಡಿದ ಮಕ್ಕಳೇ, ಮತ್ತೇನು ಸುವಾರ್ತೆಯಲ್ಲಿ ನೋಡುವಾಗ ಯೇಸುವಿನ ಬಳಿಗೆ ಬಂದವರು, 3 ದಿವಸ ಇದ್ದವರು, ಉಪವಾಸ ಮಾಡಿದವರು, ವಾಕ್ಯ ಕೇಳಿದವರು, ಅವರು ನೋಡಿಕೊಂಡು ಕಣ್ಣಿಗರ ಬಿಡುತ್ತೇನೆ, ಇವರನ್ನ ದಾರಿಯಲ್ಲಿ ಬರೀ ಕೈಯಲ್ಲಿ ನಾನು ಕಳಿಸಲಿಕ್ಕೆ ಇಷ್ಟವಿಲ್ಲ, ಇವರು ಬಾಳಲ್ಲಿ ಹೋಗ್ತಾರೆ, ತೃಪ್ತಿಪಡಿಸಿ ಕಳಿಸಿದ್ದಾರೆ. ಆಮೇಲೆ ಆದರೆ ಬರೀ ಆಹಾರ ಮಾತ್ರ ಹುಡುಕಿ ಹೋಗೋದಾದರೆ ಸ್ವಾಮಿ ಗೊತ್ತಾಗುತ್ತದೆ. ಎಷ್ಟು ಉಬ್ಬಿಸಿದರು ನಿಮ್ಮಂದ ದೇವರಿಲ್ಲ, ಓ ಪರ ದೇವರೇ, ನೀವು ಪರಿಶುದ್ಧ ದೇವರು, ನೀವು ಮಹಾಬಲಶಾಲಿ ಸರ್ವಶಕ್ತನು, ಅಪ್ಪ ನನಗೆ ಹೊಟ್ಟೆ ವಾಸಿ ತೀರಿಸುವ ದೇವರು, ರೊಟ್ಟಿ ನೀನು ಅಪ್ಪ ಹಸಿದವರೆಗೂ ಕೊಡುವುದಂತ ಎಲ್ಲ ಹೇಳಿದ್ರು. ಎಂದ ಮಾತಲ್ಲಿ ದೇವರು ನೈಸಲ್ಲಿ ಬಿದ್ದೋಗಲ್ಲ. ದೇವರು ಹೇಳ್ತಾರೆ, ರೊಟ್ಟಿಗೋಸ್ಕರ ಮಾತ್ರ ಅಲ್ಲ, ನಿತ್ಯ ಜೀವಕ್ಕೆ ಹುಡುಕುವ. ಇನ್ನೊಂದು ಕಡೆ ನಿತ್ಯ ಜೀವಕ್ಕಾಗಿ ತಿರುಗಿಕೊಂಡಿಲ್ಲ ಅಂದರೆ, ಪದೇ ಪದೇ ಹೇಳಿದ್ರು ತಿದ್ದುಕೊಂಡಿಲ್ಲ ಅಂದರೆ ದೇವರು ಗದರಿಸುತ್ತಾರೆ. ನಿಮ್ಮಲ್ಲಿ ನಡೆದ ಅದ್ಭುತಗಳು, ನಿಮಗೆ ಕೊಟ್ಟ ಮಹತ್ ಕಾರ್ಯಗಳು ಇನ್ನೊಬ್ಬರಿಗೆ ಕೊಟ್ಟಿದ್ದರೆ ಅವರು ಯಾವತ್ತೂ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾ ಇದ್ರು. ನಿನಗಿಷ್ಟು ಅದ್ಭುತ ಮಾಡಿ ಏನು ಪ್ರಯೋಜನ ಬಂದದ್ದು? ಗದರಿಸುತ್ತಾರೆ. ಗದರಿಸುವ ಮಟ್ಟಕ್ಕೆ ನಾವು ಬಿಟ್ಟು ಕೊಡಬೇಡ. ಅಪ್ಪ ನಿನ್ನ ಪಾದ ಬಳಿಗೆ ಓಡಿ ಬರುತ್ತೇನೆ ಎಂದು ಹೇಳುವರಾದರೆ ಅವರು ದಯ ತೋರುತ್ತಾರೆ. ಪ್ರಿಯರೇ, ಇದಕ್ಕೆ ನಮಗೆ ಲಾಸ್ಟ್ ಹೇಳಿದೇನೆಂದರೆ, ಇದಕ್ಕೆ ನಮಗೆ ಅರ್ಹತೆ ಇರಲಿಲ್ಲ. ನಾವು ಇಸ್ರಾಯೇಲ್ ಕುಲದಲ್ಲಿ ಹುಟ್ಟಿದವರಲ್ಲ, ನಾವು ಬೆನ್ಯಾಮೀನ್ ಕುಲದಲ್ಲಿ ಹುಟ್ಟಿದವರಲ್ಲ, ಆದರೆ ಅನ್ಯ ಜನರು. ಆದರೆ ಆ ಸ್ಥಿತಿಯಿಂದ ದೇವರು ನನ್ನನ್ನು ಕರ್ಕೊಂಡು ಬಂದು ನೋಡಿ ಕಸಿ ಕಟ್ಟಿಕೊಂಡಿದ್ದಾರೆ ಇಸ್ರಾಯೇಲಿನ ಜೊತೆಯಲ್ಲಿ. ಈಗ ನಮ್ಮನ್ನು ಏನಂತ ಕರೆಯೋದು? ನನ್ನ ಪ್ರಿಯ ಕುಮಾರನು, ನನ್ನ ಪ್ರಿಯ ಕುಮಾರತಿ. ಹಲ್ಲೆಲೂಯಾ. ನೀವು ನೆಲಗೊಳ್ಳುವುದಾಗಿದ್ದರೆ ಕರ್ತನು ಹೇಳುತ್ತಾರೆ, ನಿಮ್ಮ ಮೇಲೆ ಶಾಶ್ವತವಾದ ನನ್ನ ದಯೆಯು, ನನ್ನ ಕನಿಕರವು, ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. ಅದು ಮಾತ್ರವಲ್ಲ, ದೇವರು ಹೇಳಿದ್ದಾರೆ, ನಿನ್ನ ತಲೆಮಾರುಗಳಿಗೆ ಮಕ್ಕಳನ್ನು ಕಾಣುವ ಭಾಗ್ಯ ಇರುತ್ತದೆ. ಮಕ್ಕಳೇ, 122ನೇ ಕೀರ್ತನೆ ಹೇಳ್ತಾನೆ, ಯೆಹೋವನ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು, ಅವರು ಮಕ್ಕಳನ್ನು ಕಾಣುವಿರಿ. ಹಲ್ಲೆಲೂಯಾ.
ದೇವರಿಗೆ ಸ್ತೋತ್ರವಾಗಲಿ. ಎದ್ದು ನಿಂತುಕೊಂಡು ಹೇಳೋಣ, ಅರಿಕೆ ಮಾಡೋಣ. ಹೌದು ಕರ್ತನೇ, ನನಗೆ ದೇವರೇ ನಿನ್ನ ದಯಬೇಕು, ನನಗೆ ದೇವರೇ ನಿನ್ನ ದಯಬೇಕು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನಪ್ಪ ದೇವರೇ. ಇವತ್ತು ನಾ ವಾಕ್ಯ ಪ್ರಾರಂಭಿಸುವಾಗ ನನಗೆ ಕರುಣೆ ತೋರಬೇಕಂದವರಿಗೆ ಕರುಣೆ ತೋರುತ್ತಾನೆ, ನನಗೆ ದಯ ತೋರಬೇಕಂದವನಿಗೆ ದಯ ತೋರುತ್ತೇನೆ ಎಂದು ಹೇಳಿದಿರಲ್ಲ. ಆದರೆ ಇವತ್ತು ಸ್ವಾಮಿ, ಈ ವಾಕ್ಯಗಳನ್ನು ಕೇಳಿ ಗಮನಿಸಿರುವಂತ ಈ ಮಕ್ಕಳೆಲ್ಲರ ಮೇಲೆ ದಯ ದೊರೆಯಲಿ, ಈ ಮಕ್ಕಳೆಲ್ಲರ ಮೇಲೆ ದೇವರ ಕೃಪೆಯುಂಟಾಗಲಿ. ಇದರಲ್ಲಿ ಒಬ್ಬರು ಕೂಡ ಬಿದ್ದು ಹೋಗಬೇಡ ಸ್ವಾಮಿ, ಒಬ್ಬರು ಕೂಡ ಕಡಿದು ಹಾಕಲ್ಪಡಬೇಡ ಸ್ವಾಮಿ, ಒಬ್ಬರು ಕೂಡ ಮುರಿದು ಹಾಕಲ್ಪಡಬೇಡ ದೇವರೇ. ಅಪ್ಪ, ಕಸಿ ಕಟ್ಟಿಕೊಂಡವರು ಗರ್ವ ಪಡದೆ ವಿಧೇಯತ್ವದಲ್ಲಿ ನೆಲೆಗೊಂಡು ನಿನ್ನ ದೇವರ ದಯೆಗೆ ಪಾತ್ರರಾಗಲಿ. ಓ ದೇವರೇ, ನಿನ್ನ ಬಳಿಗೆ ಬರುವವರು, ಉಪವಾಸ ಮಾಡುವವರು, ನಿಮ್ಮ ವಾಕ್ಯ ಕೇಳುವವರು ಗಮನ ಕೊಟ್ಟು ಕೇಳಿ ಅದನ್ನು ಅನುಸರಿಸಿ ನಡೆಯುವರು. ಹಾಗೆ ಅದರಿಂದಲೇ ಮಕ್ಕಳಿಗೆ ದೇವರೇ ನಿನ್ನ ದಯ ಉಂಟಾಗಲಿ. ಈ ಜನರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ಇವನು ಬರೀ ಕೈಯಲ್ಲಿ ಕಳಿಸಲಿಕ್ಕೆ ಮನಸ್ಸಿಲ್ಲ, ಇವರು ದಾರಿಯಲ್ಲಿ ಬಾಳಲಿ ಹೋಗುತ್ತಾರೋ ಅಂತ ಹೇಳಿ ಸರ್ಕಾರ ದೂರ ಮಾಡಿದರು, ಸಮಾಜ ದೂರ ಮಾಡಿದರು, ಪಂಗಡಗಳು ದೂರ ಮಾಡಿದರು, ನಮ್ಮ ಸಂಬಂಧಿಕರು ದೂರ ಮಾಡಿದರು, ನಮ್ಮ ಸಂಘ ಸಂಸ್ಥೆಗಳು ದೂರ ಮಾಡಿದರು. ಇವರನ್ನು ಬರೀ ಕೈಯಲ್ಲಿ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾರು ದೂರ ಮಾಡಿದರು? ನೀ ಬರೀ ಕೈಯಲ್ಲಿ ಕಳಿಸುವ ದೇವರಲ್ಲ, ನೀ ದೇವರೇ ಕೈ ಹಿಡಿದು ನಡೆಸುವನು. ಕುರುಡನನ್ನು ಸಮಾಜದಿಂದ ಹೊರಗಡೆ ಹಾಕಿದೆ ಎಂದ ಸುದ್ದಿ ಕೇಳಿ ಯೇಸು ಹುಡುಕಿ ಬಂದಿದ್ದಾರೆ. ನೀ ಮನುಷ್ಯ ಕುಮಾರನು ನಂಬುತ್ತೀಯ? ಹೌದು ಸ್ವಾಮಿ, ನನ್ನನ್ನು ಹಿಂಬಾಲಿಸು ದೇವರೇ. ಮಕ್ಕಳು ಯಾವುದೇ ಗೊಂದಲಗಳಿಗೆ ಒಳಪಡದೆ, ಯಾವುದೇ ಚಿಂತೆಗಳಿಗೆ ಒಳಪಡದೆ, ಯಾವುದೇ ಸಂದೇಹಗಳಿಗೆ ಒಳಪಡದೆ, ಯಾವುದೇ ಅನುಮಾನಗಳಿಗೆ ಒಳಪಡದೆ, ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವರು. ಈ ಧೈರ್ಯದಲ್ಲಿ ಮಕ್ಕಳು ನೆಲೆಗೊಂಡು ದೇವರೇ ದೇವರ ದಯೆ ಹೊಂದಿಕೊಳ್ಳಲಿ. ಯಾರು ಬಿದ್ದು ಹೋಗಿ ದೇವರ ಕಾಠಿಣ್ಯಕ್ಕೆ ಒಳಪಡದಿರಲಿ, ಹಿಂಜರಿದು ಹೋಗಿ ದೇವರ ಕಾಠಿಣ್ಯಕ್ಕೆ ಒಳಪಡದಿರಲಿ, ಆದರೆ ನೆಲೆಗೊಂಡು ದೇವರ ದಯೆಯನ್ನು ಹೊಂದುವರಾಗಿರಲಿ. ಅಪ್ಪ, ಈ ಮಕ್ಕಳೆಲ್ಲ ಮುಂದಿನ ಭವಿಷ್ಯಕ್ಕೆ ಅವರು ಒಳ್ಳೆ ಪೊಸಿಷನ್ಗೆ ಬರಲಿ. ನೀ ಚರ್ಚಕ್ಕೆ ಹೋಗಿ ಕೆಟ್ಟೋಯ್ತು ಅಂತ ಯಾರು ಹೇಳದೆ, ಚರ್ಚಕ್ಕೆ ಹೋಗಿದ್ದರಿಂದ ನನ್ನ ಮಕ್ಕಳಿಂದ ವಿದ್ಯಾಭ್ಯಾಸಕ್ಕೆ ಬಂದಿದೆ, ಇಂದ ಪೊಸಿಷನ್ಗಿದೆ, IAS ಆಫೀಸರ್ಗಳು, IPS ಆಫೀಸರ್ಗಳು ದೇವರೇ, ಮತ್ತು ಗವರ್ಮೆಂಟ್ ಆಫೀಸರ್ಗಳು ಒಳ್ಳೆ ಒಳ್ಳೆ ಪೊಸಿಷನ್ಗಳಲ್ಲಿ ಕರ್ತನೆ. ಈ ಚಿಕ್ಕ ಮಕ್ಕಳು, ಈಗ ಬರುವಂತ ಮಕ್ಕಳು, ಓದುವಂತ ಮಕ್ಕಳು ಉನ್ನತ ವಿದ್ಯಾಭ್ಯಾಸದ ಕಡೆಗೆ ಬಂದು ಅವರು ಕರ್ತನನ್ನು ಹಿಂಬಾಲಿಸಿದ್ರಿಂದ, ನಾನು ಕಸಿ ಕಟ್ಟಿಕೊಂಡದ್ರಿಂದ, ನಾನು ನನ್ನ ಮಕ್ಕಳು ತಲೆಮಾರುಗಳು ಶುಭವಾಗಿದೆ ಎಂದ ಸಾಕ್ಷಿ ಹೇಳುವ ಹಾಗೆ ಮಕ್ಕಳ ಅಭಿವೃದ್ಧಿಗೆ ಬರುವುದಾಗಿರಲಿ. ದೇವರೇ, ಮಕ್ಕಳು ಯಾವ ಪೊಸಿಷನ್ಗೆ ಬರಬೇಕಂತ ಸ್ಥಿತಿಗೆ ನಡೆಸು ಸ್ವಾಮಿ. ಆ ಮಟ್ಟಕ್ಕೆ ಮಕ್ಕಳು ಭಕ್ತಿಯಲ್ಲೂ ನಂಬಿಕೆಯಲ್ಲೂ ವಿಶ್ವಾಸದಲ್ಲಿರಲಿ. ಯಾರು ಗರ್ವ ಪಡದೆ ತಾಳ್ಮೆಯಿಂದ ತಗ್ಗಿಸಿಕೊಂಡಿರುವಂತೆ ಎಲ್ಲ ಮಕ್ಕಳಿಗೂ ಕೃಪೆ ಕೊಡಿ ತಂದೆಯೇ. ಈ ಸಮಯ ತನಕ ನಿನ್ನ ಮಕ್ಕಳು ಶ್ರದ್ಧೆಯಿಂದ ವಾಕ್ಯ ಕೇಳಿ ಗಮನ ಕೊಟ್ಟು ಕೇಳಿರುವಾಗ ಇದು ಮರೆತು ಹೋಗದಿರಲಿ. ನಿನ್ನ ದಾಸನಾದ ನನ್ನನ್ನು ಕೂಡ ಈ ಸಮಯ ತನಕ ದೇವರೇ ನೀ ಬಲಪಡಿಸಿದಕ್ಕಾಗಿ, ನೆಲೆಗೊಳಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ತಂದೆಯೇ, ಈ ವಾಕ್ಯದ ರಹಸ್ಯಗಳು ಯಾವತ್ತೂ ಮರೆತು ಹೋಗದಿರಲಿ. ಬೇರೂರಿ ನೆಲೆಗೊಳ್ಳಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.